ರಾತಿ ಸ್ವಪ್ನ. ಹರೇ ಕೃಷ್ಣ. ಇವತ್ತು ಪಾಂಡವ ನಿರ್ಜಲ ಏಕಾದಶಿ. ಅದಕ್ಕೆ ಒಂದು ಸ್ವಲ್ಪ ಏಕಾದಶಿ ಮಹತ್ವ, ಸ್ವಲ್ಪ ಪಾಂಡವ ನಿರ್ಜಲ ಏಕಾದಶಿ ಮಹತ್ವ ಚರ್ಚೆ ಮಾಡೋಣಂತೆ. ಒಂದು ಬಹಳ ಅದ್ಭುತವಾದ ಭಜನೆ ಇದೆ ಭಕ್ತಿವಿನೋದ್ ಠಾಕೂರ್ ಅವ್ರದ್ದು. ಶುದ್ಧ ಭಕ್ತ ಚರಣ ರೇಣು ಭಜನ ಅನುಕೂಲ. ಆ ಭಜನೆಯಲ್ಲಿ ಮಾಧವತೀತಿ ಭಕ್ತಿ ಜನನಿ ಜತನೆ ಪಾಲನ ಕೋರಿ ಅಂತ ಭಕ್ತಿವಿನೋದ್ ಠಾಕೂರ್ ಹಾಡ್ತಾರೆ. ಅಂದ್ರೆ ಮಾಧವ ತಿಥಿಯಿಂದ ಭಕ್ತಿ ಹುಟ್ಟುತ್ತೆ, ಭಕ್ತಿ ಜನನ ಆಗುತ್ತೆ ಅಂತ. ಅಂದ್ರೆ ಏಕಾದಶಿ ತಿಥಿಗೆ ಮಾಧವ ತಿಥಿ ಅಂತ ಅವ್ರು ಹೇಳಿದ್ದಾರೆ. ಬೇರೆ ಕಡೆ ಹರಿವಾಸರ ಅಂತ ಕೂಡ ಏಕಾದಶಿ ಹೇಳಿದ್ದಾರೆ. ಹರಿ ದಿನ ಅಂತ ಕನ್ನಡದಲ್ಲಿ ಅಂತಾರೆ ಏಕಾದಶಿಗೆ. ಅಂದ್ರೆ ಇದಕ್ಕೆ ಹರಿವಾಸರ ಅಥವಾ ಮಾಧವ ತಿಥಿ ಅಂತಂತಾರೆ. ಮಾಧವ ತಿಥಿಯಿಂದ ಭಕ್ತಿ ಜನ್ಮ ಆಗುತ್ತೆ. ಅದಕ್ಕೆ ಏಕಾದಶಿ ಉಪವಾಸ ಬಹಳ ಅಧಿಕ ಮಹತ್ವಪೂರ್ಣವಾದದ್ದು. ಯಾಕಂದ್ರೆ ವಾಸ್ತವಿಕವಾಗಿ ಭಕ್ತಿಯ ಜನನ ಆ ದಿನ ಆಗುತ್ತೆ. ಈ ದಿನ ಏನ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಇಡೀ ದಿವಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಭಗವಂತನ ಭಕ್ತಿ ಬಿಟ್ಟು ಬೇರೆ ಯಾವ ಕಾರ್ಯಗಳನ್ನ ಈ ದಿನ ಮಾಡಬಾರ್ದು. ಬೇರೆ ಯಾವ ಕಾರ್ಯಗಳನ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಉಪವಾಸ ಅಂದ್ರೆ ಏನರ್ಥ? ಇವತ್ತಿನ ಉಪವಾಸ ಮಾಡ್ಬೇಕು. ಉಪವಾಸ ಅಂದ್ರೆ ಏನರ್ಥ? ಉಪವಾಸ ಅಂದ್ರೆ ಭಗವಂತನ ನಿಕಟ ವಾಸ ಮಾಡ್ಬೇಕು, ಭಗವಂತನ ಹತ್ತಿರ ಇರ್ಬೇಕು. ಭಗವಂತನ ಹತ್ತಿರ ಇರ್ಲಿಕ್ಕೆ ಏನೇನು ಕರ್ತವ್ಯಗಳಿದಾವೆ ಅವು ಎಲ್ಲವನ್ನು ಇವತ್ತಿನ ದಿನ ಮಾಡ್ಬೇಕು. ಉಪವಾಸ ಅಂದ್ರೆ ಬರೀ ಊಟದಿಂದ ಬಿಡೋದಷ್ಟೇ ಅಲ್ಲ, ಊಟ ಬಿಟ್ಟಿರೋದಷ್ಟೇ ಅಲ್ಲ. ಈ ಭಗವಂತನಿಗೆ ನಿಕಟವಾಗುವಂತ ಎಲ್ಲಾ ಕರ್ತವ್ಯಗಳನ್ನ ಇವತ್ತಿನ ದಿನ ಮಾಡ್ಬೇಕು. ಅದಕ್ಕೆ ಏನೇನ್ ಕರ್ತವ್ಯಗಳಿದಾವೆ? ನವವಿಧ ಭಕ್ತಿ ಅಂತಂತಾರೆ. ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಅರ್ಚನ, ದಾಸ್ಯ, ಸಾಖ್ಯಂ, ಆತ್ಮನಿವೇದನ ಅಂತ ಈ ತರ ನವವಿಧ ಭಕ್ತಿ ಬಗ್ಗೆ ಪ್ರಹ್ಲಾದ್ ಮಹಾರಾಜರು ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. 9 ರೀತಿಯಿಂದ ಭಗವಂತನ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೋಬೇಕು. ಏನಂದ್ರೆ ಭಗವಂತನ ಹರಿಕತೆ ಶ್ರವಣ ಮಾಡ್ಬೇಕು. ಎಷ್ಟಾಗುತ್ತೆ ಅಷ್ಟು ಶ್ರವಣ ಮಾಡ್ಬೇಕು, ಎಷ್ಟಾಗುತ್ತೆ ಅಷ್ಟು ಕೀರ್ತನೆ ಮಾಡ್ಬೇಕು. ಶ್ರವಣ, ಕೀರ್ತನ, ಭಗವಂತನ ಸ್ಮರಣೆ ಮಾಡ್ಬೇಕು. ಭಗವಂತನ ವಂದನೆ, ನಮಸ್ಕಾರ ಮಾಡ್ಬೇಕು. ಪಾದ ಸೇವನ, ಅರ್ಚನ, ಭಗವಂತನ ವಿಗ್ರಹ ಅರ್ಚನೆ, ಶಾಲಿಗ್ರಾಮ ಅರ್ಚನೆ ಮಾಡ್ಬೇಕು. ಅರ್ಚನಂ, ವಂದನಂ, ದಾಸ್ಯತ್ವ ಬೆಳೆಸ್ಕೋಬೇಕು ಭಗವಂತನ ಜೊತೆಗೆ. ಸಾಖ್ಯ, ಸ್ನೇಹ ಬೆಳೆಸ್ಕೊಂಡು ಮುಂದೆ ಆತ್ಮನಿವೇದನ, ತಮ್ಮ ಜೀವನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ನವವಿಧ ಭಕ್ತಿ ಜಾಸ್ತಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ಇಷ್ಟು ಮಹತ್ವಪೂರ್ಣವಾದದ್ದು. ನವವಿಧ ಭಕ್ತಿ ಬಿಟ್ಟು ಬೇರೆ ಯಾವ ಕಾರ್ಯಗಳನ್ನ ಮಾಡ್ಬಾರ್ದು. ಅದಕ್ಕೆ ಅಡಿಗೆ ಮಾಡೋದು ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಅಡಿಗೆ ಮಾಡೋದು, ಊಟ ಮಾಡೋದು, ಪಾತ್ರೆ ತಿಕ್ಕೋದು, ಪ್ಲೇಟ್ ತೊಳೆಯೋದು, ಇದೆಲ್ಲ ಬಹಳ ಸಮಯ ಹೋಗುವಂತ ಕೆಲಸ. ಈ ತರ ಸಮಯ ಹೋಗುವಂತ ಕಾರ್ಯಗಳನ್ನ ಯಾವುದು ಮಾಡಬಾರ್ದು. ಭಕ್ತಿಯಲ್ಲಿ ಯಾವುದೇ ತರದ್ದು ಬೇರೆ ವಿಚಾರಗಳು, ಬೇರೆ ಅಡಚಣೆಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಏಕಾದಶಿ ದಿನ ಶರೀರದ ಅವಶ್ಯಕತೆಗಳನ್ನ ಕಡಿಮೆ ಮಾಡಿ ಅಧ್ಯಾತ್ಮದ ಮೇಲೆ ಜಾಸ್ತಿ ಗಮನ ಕೊಡ್ಬೇಕು ಅಂತ. ಈಗ ಶರೀರದ್ದು ಅವಶ್ಯಕತೆಗಳು ಏನಿದಾವೆ? ವಾಚೋ ವೇಗಂ, ಮನಸಾ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರ ಉಪಸ್ಥ ವೇಗಂ, ಏತಾನ್ ವೇಗಾನ್ ಯೋ ವಿಷಯೇ ತದೀರಃ ಸರ್ವಂ ಅಪಿ ಮಾಂ ಪೃಥ್ವೀಂ ಚ ಶಿಷ್ಯಾತ್ ಅಂತ ಇದು ಉಪದೇಶಾಮೃತದಲ್ಲಿ ಹೇಳ್ತಾರೆ ರೂಪ ಗೋಸ್ವಾಮಿ. ಅಂದ್ರೆ ವಾಚೋ ವೇಗಂ, ಮಾತಿನ ವೇಗವನ್ನು ನಿಯಂತ್ರಣೆ ಮಾಡೋದು ಅತಿ ಅವಶ್ಯಕವಾಗಿದೆ. ಬಹಳಷ್ಟು ವಿಷಯಗಳನ್ನ ನಾವು ಮಾತಾಡ್ಬಿಡ್ತೀವಿ. ಒಂದ್ಸರಿ ಮಾತಾಡಿದ್ಮೇಲೆ ಇದ್ ಮಾತಾಡ್ಬಾರ್ದು ಅನ್ನುವಂತ ಭಾವನೆ ಬರುತ್ತೆ. ಆ ಮಾತಿನ ವೇಗವನ್ನು ನಿಯಂತ್ರಣೆ ಮಾಡ್ಬೇಕು. ಮನಸ್ಸಿನ ನಿಯಂತ್ರಣೆ ಮಾಡ್ಬೇಕು. ಮಾಚೋ ವೇಗಂ, ಮನಸಾ ಕ್ರೋಧ ವೇಗಂ, ಸಿಟ್ಟು ಕೂಡ ನಿಯಂತ್ರಣೆ ಮಾಡ್ಬೇಕು. ಜಿಹ್ವಾ ವೇಗಂ, ಉದರ ಉಪಸ್ಥ ವೇಗಂ. ಜಿಹ್ವಾ ಅಂದ್ರೆ ನಾಲಿಗೆ ತಾರ ಮಧ್ಯೆ ಜಿಹ್ವಾತಿ. ನಾಲಿಗೆ ಬಹಳ ಭಯಂಕರವಾದ ಒಂದು ಇಂದ್ರಿಯ. ಯಾಕೆ ಭಯಂಕರವಾದ ಇಂದ್ರಿಯ? 2 ಕೆಲಸವನ್ನು ಮಾಡುತ್ತೆ. 2 ಕೆಲಸ ಏನಂದ್ರೆ ಮಾತಾಡೋ ಕೆಲಸ ಮಾಡುತ್ತೆ, ಮತ್ತೆ ಆಹಾರ ತಿನ್ನೋ ಸೇವನೆ ಮಾಡೋ ಕೆಲಸ ಮಾಡುತ್ತೆ. ಅದಕ್ಕೆ ನಾಲಿಗೆಯನ್ನ ನಿಯಂತ್ರಣೆ ಮಾಡಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ. ಆದ್ರೆ ನಾಲಿಗೆಯನ್ನ ನಿಯಂತ್ರಣೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ಬರುತ್ತೆ. ಅದಕ್ಕೆ ಆ ಜಿಹ್ವಾ ವೇಗವನ್ನು ನಿಯಂತ್ರಣೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಉಪವಾಸ ಮಾಡ್ಬೇಕು, ಆಹಾರ ಕೊಡಬಾರ್ದು. ಅದರಿಂದ ಏನಾಗುತ್ತೆ ಪರಿಣಾಮ? ಉದರ ಉಪಸ್ಥ ವೇಗಂ, ಹೊಟ್ಟೆ ಮತ್ತೆ ಉಪಸ್ಥಗಳು ಅವುಗಳು ಕೂಡ ವೇಗ ನಿಯಂತ್ರಣೆ ಆಗುತ್ತೆ.
ಹೊಟ್ಟೆ ನಿಯಂತ್ರಣೆ, ಹೊಟ್ಟೆ ನಿರಂತರವಾಗಿ ಆಹಾರ ಕೇಳ್ತಾ ಇರುತ್ತೆ. ಅದಕ್ಕೆ ನಾವು ಆಹಾರ ಕೊಟ್ಟು 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 ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡ್ತೀವಿ. ಮತ್ತೆ ಉಪಸ್ಥಗಳು ಕೂಡ, ನಮ್ಮ ಜನನೇಂದ್ರಿಯಗಳು ಏನಿದಾವೆ ಅವುಗಳು ಭೋಗವನ್ನು ಬಹಳ ಕೇಳ್ತಾ ಇರ್ತವೆ. ಆದ್ರೆ ಈ ಒಂದು ನಾಲಿಗೆ ನಿಯಂತ್ರಣೆ ಮಾಡಿದ್ರೆ ಇವು ಎಲ್ಲವೂ ಅದಾಗೆ ನಿಯಂತ್ರಣೆಯಲ್ಲಿ ಬಂದ್ಬಿಡ್ತವೆ. ವಿಶೇಷವಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಇದು ಹೇಗೆ ಮಾಡೋದು? ಏಕಾದಶಿ ದಿನ ಸರಳವಾಗಿ ಸಂಭವವಾಗುತ್ತೆ. ಏಕಾದಶಿ ದಿನ ನಾವು ಯಾವುದು ಕಾರ್ಯಗಳನ್ನ ಮಾಡಬಾರ್ದು. ಶ್ರಾದ್ದ ಕಾರ್ಯ ಇದ್ರೂ ಕೂಡ ಏಕಾದಶಿ ದಿನ ಮಾಡಬಾರ್ದು. ಅದನ್ನ ಮರುದಿನ ದ್ವಾದಶಿಗೋಸ್ಕರ ಇಟ್ಕೋಬೇಕು. ಆ ತರ ಇಷ್ಟು ಮಹತ್ವಪೂರ್ಣವಾದದ್ದು ಶ್ರಾದ್ದ ಕರ್ಮ. ಈ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಬಹಳ ಮಹತ್ವಪೂರ್ಣವಾದದ್ದು. ಪಿತೃಕರ್ಮ ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಏಕಾದಶಿ ವ್ರತ ಇಷ್ಟು ಗಂಭೀರವಾಗಿದೆ, ಶ್ರಾದ್ದ ಕರ್ಮ ಕೂಡ ಮರುದಿನ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಈ ದಿನ ಬರೀ ಮಾಧವ ತಿಥಿ ಅಥವಾ ಹರಿ ದಿನ ಇರೋದ್ರಿಂದ ಅದನ್ನ ಬಿಟ್ಟು ಬೇರೆ ಯಾವ ಕರ್ತವ್ಯಗಳನ್ನ ಮಾಡಬಾರ್ದು. ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಹರಿ ದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಸಾರದಲ್ಲಿ ಇದೆಯೋ ಅಂತ ಹೇಳ್ತಾರೆ. ಇವತ್ತಿನ ದಿನ ಹರಿವಾಸರ ಅಥವಾ ಮಾಧವ ತಿಥಿ ದಿನ ಅನ್ನ ತಿಂದರೆ ಏನಾಗುತ್ತೆ, ಅವ್ರಿಗೆ ಬಹಳ ಪಾಪಗಳನ್ನ ಅನುಭವಿಸ್ಬೇಕಾಗುತ್ತೆ, ಬಹಳ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಏಕಾದಶಿ 3 ದಿನ ಮಾಡ್ಬೇಕು ಅಂತ ಹರಿಭಕ್ತಿ ವಿಲಾಸದಲ್ಲಿ ಭಗವಂತ ಹೇಳಿದ್ದಾರೆ. 3 ದಿನ ಏಕಾದಶಿ ಹೇಗ್ ಮಾಡ್ಬೇಕು ಅಂದ್ರೆ, ಮೊದಲನೇ ದಿನ ದಶಮಿ ಸಾಯಂಕಾಲ ಸಂಕಲ್ಪ ಮಾಡ್ಕೋಬೇಕು, ನಾನು ಏಕಾದಶಿ ಪಾಲನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ಆ ದಿನ ರಾತ್ರಿ ಹೊತ್ತು ಊಟ ಬಿಡ್ಬೇಕು. ಮರುದಿನ ಏಕಾದಶಿಯ 2 ಊಟಗಳನ್ನ ಬಿಡ್ಬೇಕು. ಪ್ರತಿ ವೈದಿಕ ಸಂಸ್ಕೃತಿ ಅನುಸಾರವಾಗಿ ಜಾಸ್ತಿ ಅಂದ್ರೆ 2 ಹೊತ್ತು ಊಟ ಮಾಡ್ತಾ ಇದ್ರು ಜನ. ಮಧ್ಯಾಹ್ನ ಒಂದು, ಆಮೇಲೆ ರಾತ್ರಿ ಒಂದು, 2 ಹೊತ್ತು ಊಟ ಮಾಡ್ತಾ ಇದ್ರು. ಅದಕ್ಕೆ ಆ 2 ಊಟಗಳನ್ನ ಬಿಡ್ಬೇಕು. ಮರುದಿನ ಬೆಳಿಗ್ಗೆ ದ್ವಾದಶಿ ಪಾರಾಯಣ ಮಾಡ್ಬೇಕು. ದ್ವಾದಶಿ ತಿಥಿ ಯಾವಾಗ ಬರುತ್ತೆ, ಆ ದ್ವಾದಶಿ ಪಾರಾಯಣ ತಿಥಿ ಏನಿರುತ್ತೆ ಆ ತಿಥಿ ಸಮಯದಲ್ಲಿ ಊಟವನ್ನು ಮಾಡ್ಬೇಕು. ಈ ತರ ಮಾಡ್ಬೇಕು ಅಂತ ಇರುತ್ತೆ. ಏಕಾದಶಿ ದಿನ ಬೇರೆ ಏನು ಆಹಾರ ಸೇವನೆ ಮಾಡಬಾರ್ದು. ವರಾಹ ಪುರಾಣದಲ್ಲಿ ಇದಕ್ಕೆ ಅಪವಾದಗಳನ್ನ ಕೊಟ್ಟಿದ್ದಾರೆ. ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಯಾರು ಚಿಕ್ಕ ಮಕ್ಕಳನ್ನ ಹುಟ್ಟಿಸಿ ಬಾಳಂತಿ ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಯಾರು ರೋಗಿಗಳಿರ್ತಾರೆ, ಯಾರಿಗೆ ತೀರಾ ಆಗಲ್ಲ, ಈ ತರ ಜನರು ಏನಿರ್ತಾರೆ ಅವರಿಗೆ ವರಾಹ ಪುರಾಣದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ನೀರನ್ನು ಸೇವನೆ ಮಾಡ್ಬೋದು, ಹಾಲು ಮತ್ತೆ ತರಕಾರಿ ಗೆಡ್ಡೆ ಗೆಣಸು ತಿನ್ಬೋದು ಅಂತ ಒಂದ್ ಸ್ವಲ್ಪ ಅನುಮತಿ ಕೊಟ್ಟಿದ್ದಾರೆ. ಇಲ್ಲಾದ್ರೆ ಯಾರಿಗೆ ಸಾಧ್ಯವಾಗುತ್ತೆ ಅವರು ನಿರ್ಜಲ ಏಕಾದಶಿ ಮಾಡಬೇಕು. ಅದರಿಂದ ಶ್ರೇಷ್ಠ ಲಾಭ ಸಿಗುತ್ತೆ. ಲಾಭ ಏನಂದ್ರೆ, ನಮ್ಮ ಎಲ್ಲಾ ನೂರಾರು ಜನ್ಮದಿಂದ ಮಾಡಿರುವಂತ ಪಾಪ ಕಾರ್ಯಗಳೇನಿದಾವೆ ಬರೀ ಏಕಾದಶಿ ಪಾಲನೆಯಿಂದ ನಾಶವಾಗುತ್ತೆ. ಅದು ಒಂದು ಏಕಾದಶಿ ಪಾಲನೆಯಿಂದ ಏನು ಅಗ್ನಿ ಬರುತ್ತೆ, ಆ ಅಗ್ನಿಯಿಂದ ಇವೆಲ್ಲ ಪಾಪಗಳು ನಾಶವಾಗುತ್ತೆ. ಇದು ಏಕಾದಶಿ ಪಾಲನೆಯ ಮಹತ್ವ. ಏಕಾದಶಿ ದಿನ ಭಗವಂತನ ಹತ್ತಿರ ಉಪವಾಸ, ಭಗವಂತನ ಹತ್ತಿರ ವಾಸ ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಅವಕಾಶ ಇದೆ. ಇದು ಒಂಥರ ಡಿಸ್ಕೌಂಟ್ ಆಫರ್ ಇದ್ದಂಗೆ. ಈಗ ಪ್ರತಿದಿನ ಏನಿರುತ್ತೆ, ಬಹಳಷ್ಟು ನಾವು ಏನೇ ರೈಟ್ ಹೇಳ್ತಾರೆ ಆ ರೇಟ್ ಅಲ್ಲಿ ತಗೋಬೇಕು. ಡಿಸ್ಕೌಂಟ್ ಆಫರ್ ಅಂದ್ರೆ ಏನು, ಆ ದಿನ ನಮಗೆ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರುತ್ತೆ. ಆತರ ಏಕಾದಶಿ ಬಹಳ ವಿಶೇಷ ದಿನ, ಇದು ಡಿಸ್ಕೌಂಟ್ ಆಫರ್. ನಾವು ಸ್ವಲ್ಪ ಈ ಏಕಾದಶಿ ವ್ರತವನ್ನು ಮಾಡಿದ್ರೆ ಭಗವಂತನ ತುಂಬಾ ಅತಿ ನಿಕಟ ಬರುವಂತ ಬಹಳ ಅದ್ಭುತ ಅವಕಾಶ ಇದೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಏಕಾದಶಿ ವ್ರತವನ್ನು ತಪ್ಪದೇ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಇದೇ ತರ ಈಗ ಇವತ್ತಿನ ಏಕಾದಶಿ, ಪ್ರತಿಯೊಂದು ಏಕಾದಶಿಯ ವಿಶೇಷತೆ ಒಂದೊಂದಿರುತ್ತೆ. ಪ್ರತಿಯೊಂದು ಏಕಾದಶಿಗೆ ಒಂದು ವಿಶೇಷ ಇರುತ್ತೆ. ವೈಕುಂಠ ಏಕಾದಶಿ ಅಂತ ಕೇಳಿದ್ದೇವೆ ನಾವು, ಅಥವಾ ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ದಿನ ಭಗವಂತ ಭಗವದ್ಗೀತೆಯನ್ನು ಹೇಳಿದ್ದ. ಆ ದಿನ ಮಹಾಭಾರತ ಯುದ್ಧ ಶುರು ಆಯ್ತು. ಅದಾದ್ಮೇಲೆ ವೈಕುಂಠ ಏಕಾದಶಿಯಲ್ಲಿ ವೈಕುಂಠ ದ್ವಾರ ತೆಗೆದಿತ್ತು ಈ ತಿರುಪತಿಯಲ್ಲಿ. ಆಮೇಲೆ ಈ ತರ ಬೇರೆ ಬೇರೆ ಏಕಾದಶಿಗಳಿತ್ತು. ಇವಾಗ ಇದು ಪಾಂಡವ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ ವಿಶೇಷವಾಗಿ. ಪಾಂಡವರಲ್ಲಿ 5 ಪಾಂಡವರು ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ಒಂದು ಕಥೆ ಬರುತ್ತೆ ಪುರಾಣಗಳಲ್ಲಿ. ಪಾಂಡವರಲ್ಲಿ ಒಬ್ಬರು ಭೀಮಸೇನರು. ಅವರು ಹೊಟ್ಟೆಯಲ್ಲಿ ವೃಕ ಅಗ್ನಿ ಇತ್ತು. ವೃಕ ಅಗ್ನಿ ಇರೋದ್ರಿಂದ ಅವರಿಗೆ ವೃಕೋದರ ಅಂತ ಹೆಸರಿತ್ತು. ಭಗವದ್ಗೀತೆಯಲ್ಲೂ ಕೂಡ ಭೀಮಸೇನನ ವರ್ಣನೆಯಾಗಿದೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ ಅಂತ. ಅಲ್ಲೇ
ಭೀಮ ವೃಕೋದರ ಅಂತ ಹೇಳಿಲ್ಲ, ಭೀಮ ಕರ್ಮ ವೃಕೋದರ ಅಂತ ಹೇಳಿದ್ರು. ಭೀಮ ಕರ್ಮ ವೃಕೋದರ ಅಂದ್ರೆ ಅವರು ವೃಕ ಉದರ ಮತ್ತೆ ವೃಕ ಕರ್ಮ ಅಂತ ಎರಡು. ಅಂದ್ರೆ ಅವರು ಬಹಳಷ್ಟು ಆಹಾರ ಸೇವನೆ ಮಾಡ್ತಾ ಇದ್ರು, ಮತ್ತೆ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ರು. ಸಾಮಾನ್ಯ ಜನರು ಮಾಡದೇ ಇರುವಂತ ಅದ್ಭುತ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರು. ಅದಕ್ಕೆ ಅವರದು ಪಾಂಡವರಲ್ಲಿ ಬಹಳ ವಿಶೇಷವಾದ ಸ್ಥಾನ ಇತ್ತು. ಭೂಭಾರ ಹರಣ ಲೀಲೆಯಲ್ಲಿ ಅವರು ಬಹಳ ಅದ್ಭುತ ಸೇವೆಯನ್ನು ಭಗವಂತನಿಗೆ ಮಾಡಿದ್ರು. ಅದಕ್ಕೆ ಅವರು ಜೀವರಲ್ಲಿ ಉತ್ತಮ ಅಂತ ಹೇಳ್ತಾರೆ. ಏನು ಅದ್ಭುತ ಸೇವೆಯನ್ನು ಮಾಡಿದ್ರು? ಎಲ್ಲಾ 100ಕ್ಕೆ 100 ಕೌರವರನ್ನು ತಾವೇ ಹತ್ಯೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡು ಅವ್ರಿಗೆಲ್ಲರ ಸಂಹಾರ ಅವರೊಬ್ಬರೇ ಮಾಡಿದ್ರು. ಅದಕ್ಕಿಂತ ಮುಂಚೆ ಮಹಾನ್ ಅಸುರ ಸಂಹಾರ ಕೂಡ ಭೀಮಸೇನರು ಮಾಡಿದ್ರು. ಬಕಾಸುರನ ಸಂಹಾರ ಭೀಮಸೇನ ಮಾಡಿದ್ರು ಏಕಚಕ್ರ ನಗರದಲ್ಲಿ. ಮತ್ತೆ ಬೇರೆ ಇತರ ಅಸುರ ಹಿಡಿಂಬ ಅನ್ನೋ ಅಸುರ ಇದ್ರು, ಅವ್ರಿಗೂ ಕೂಡ ಸಂಹಾರ ಮಾಡಿದ್ರು. ಒಂದ್ಸರ್ತಿ ಏನಾಗಿತ್ತಂದ್ರೆ, ಈ ಲಾಕ್ಷಾಗ್ರಹದಲ್ಲಿ ದುರ್ಯೋಧನರು ಒಂದು ಲಾಕ್ಷಾಗ್ರಹವನ್ನು ಮಾಡಿದ್ರು, ದೊಡ್ಡ ಅರಮನೆಯನ್ನು ನಿರ್ಮಾಣ ಮಾಡಿದ್ರು. ಆ ಅರಮನೆಯಲ್ಲಿ ಒಂದು ಕಿಣಿ ಬೆಂಕಿ ಹಚ್ಚಿದ್ರೆ ಸುಟ್ಟು ಬಿಡುತ್ತೆ ಅಂತ. ಆ ತರ ಲಾಕ್ಷಾಗ್ರಹದಲ್ಲಿ ಇಟ್ಟಾಗ ಇವರು ಸುರಂಗ ಮಾರ್ಗದಿಂದ ಹೋಗ್ಲಿಕ್ಕೆ ದಾರಿ ಮಾಡಿದ್ರು, ಇವ್ರಿಗೆ ಗೊತ್ತಾಯ್ತು ಅಂತ. ಆ ದಾರಿ ಮಾಡಿ ಹೊರಗಡೆ ಬಂದಾಗ ಅರಮನೆ ಬೆಂಕಿ ಹತ್ತಿತ್ತು. ಇವಾಗ ರಾತ್ರಿ ಓಡ್ಬೇಕಾಗಿತ್ತು. ಓಡ್ತಾ ಓಡ್ತಾ ಎಲ್ಲರಿಗೂ ಸುಸ್ತಾಯ್ತು. 4 ಪಾಂಡವರು, ಕುಂತಿ ಎಲ್ಲರಿಗೂ ಸುಸ್ತಾಯ್ತು. ಏನ್ ಹೋಗ್ಲಿಕ್ಕೆ ಆಗಲ್ಲಪ್ಪ, ಇಲ್ಲೇ ಇರ್ಬೇಕು ಅನ್ನುವಂತ ಪರಿಸ್ಥಿತಿ ಬಂತು. ಆದ್ರೆ ಯಾಕೆ ಚಿಂತೆ ಮಾಡ್ತೀರಾ? ಭೀಮಸೇನ ಇದ್ರು. 4 ಜನ ಪಾಂಡವರು, ಕುಂತಿದೇವಿ ಎಲ್ಲಾರನ್ನು ಕೈ ಮೇಲೆ ಹೊತ್ಕೊಂಡು ಜೋರಾಗಿ ಓಡೋದ್ರು. ಆತರ ಜೋರಾಗಿ ಓಡಿ ಹೋಗಿ ಕಾಡಲ್ಲಿ ಒಂದ್ ಕಡೆ ಇದ್ರು. ಅಲ್ಲಿದ್ದಾಗ ಅಲ್ಲಿ ಇನ್ ಕಾಟ ತಪ್ಪುತ್ತಾ ಇಲ್ಲ, ಅಲ್ಲಿ ಒಬ್ರು ಹಿಡಿಂಬ ಅನ್ನೋ ಹಸುರು ಬಂದ್ರು. ಆ ಹಸುರು ಬಂದ್ರು, ಇವ್ರಿಗೆ ಆಕ್ರಮಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಭೀಮಸೇನ ಒಬ್ಬರೇ ಅವರಿಗೆ ಕತೆ ಮುಗಿಸ್ಬಿಟ್ರು. ಮುಂದೆ ಏಕಚಕ್ರ ಅನ್ನುವಂತ ನಗರದಲ್ಲಿ ಗುಪ್ತವಾಗಿ ನಿವಾಸ ಮಾಡ್ತಾ ಇದ್ರು. ಅಲ್ಲಿ ಇನ್ನೊಬ್ಬ ಹಸುರ ಬಂದ್ರು, ಅವ್ರ ಹೆಸರು ಬಕಾಸುರ ಅಂತ. ಅಲ್ಲಿ ಹಳ್ಳಿಯಲ್ಲಿ ಒಂದು ಇದಾಗಿತ್ತು, ಏನು ಪಣ ಆಗಿತ್ತು. ಅಲ್ಲಿ ಒಬ್ರು ಅಲ್ಲಿ ಈ ಬಕಾಸುರನು ಹಸುರನ್ನ ನೋಡಿ ಕಾಟ ತಪ್ಪದೆ ಅಲ್ಲಿ ಕ್ಷತ್ರಿಯ ರಾಜ ಪಲಾಯನೆ ಮಾಡ್ಬಿಟ್ಟಿದ್ರು, ಅಲ್ಲಿಂದ ಓಡೋಗ್ಬಿಟ್ಟಿದ್ರು. ಅದಕ್ಕೆ ಅವ್ರಿಗೆ ಏನ್ ರಕ್ಷಣೆ ಇರ್ಲಿಲ್ಲ. ಅದಕ್ಕೆ ಅವ್ರೇನ್ ಹೇಳಿದ್ರು, ಆಯ್ತಪ್ಪ ನಮ್ಮ ಮನೆಯಿಂದ ಒಬ್ಬೊಬ್ರನ್ನ ಒಂದೊಂದ್ ದಿನ ಕಳಿಸ್ತೇನೆ, ನೀನ್ ಅವ್ರು ತಿನ್ನು ಅಂತ. ಆ ತರ ಪರಿಸ್ಥಿತಿ ಬಂದಿತ್ತು, ಒಬ್ರು ಕ್ಷತ್ರಿಯರು ಇಲ್ಲದೆ ಇರೋ ಕಾರಣದಿಂದ. ಅವಾಗ ಭೀಮಸೇನರು ಹೇಳಿದ್ರು ನಾನ್ ಹೋಗ್ತೀನಿ ಅಂತ. ಅದಕ್ಕೆ ಅವರು ಹೋಗಿ ಆ ಹಸುರನ್ನ ಸಂಹಾರ ಮಾಡ್ಬಿಟ್ರು ಒಬ್ರೆ. ಆದ್ರಿಂದ ಆ ಹಸುರ ಕಾಟದಿಂದ ಆ ಹಳ್ಳಿಯನ್ನು ಮುಕ್ತ ಮಾಡ್ಬಿಟ್ರು. ಈ ತರ ಬಹಳ ಮಹಾನ್ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ ಇವರು ಕೃಷ್ಣನ ಸೇವೆಯಲ್ಲಿ. ಕೃಷ್ಣ ಬಂದಿರೋದೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿಯೊಂದು ಯುಗದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ಭಗವಂತ ಬರ್ತಾರೆ. ಅದಕ್ಕೆ ಭೂಮಿ ಮೇಲೆ ಬಹಳಷ್ಟು ಹಸುರು ಆಗಿ ಭೂಮಿಯ ಭಾರ ಜಾಸ್ತಿ ಆಗಿ ಭೂಮಿ ಭಗವಂತನ ಹತ್ರ ಹೋಯ್ತು. ಭಗವಂತ, ನನಗೆ ಇವ್ರ ಕಾಟದಿಂದ ಉಳಿಸು ಅಂತ. ಅವಾಗ ಭಗವಂತ ಅವತರಿಸಿದ್ರು. ಆ ಅವತರಿಸಿದಾಗ ಆ ಭಗವಂತ ಕೂಡ ಸಾಕಷ್ಟು ಹಸುರನ್ನ ಸಂಹಾರ ಮಾಡಿ, ಭೂತನ, ಬಕಾಸುರ, ಅಗಾಸುರ. ಆ ಬಕಾಸುರ ಬೇರೆ ಇದ್ರು, ಅಗಾಸುರ. ಆಮೇಲೆ ಕೊನೆಗೆ ಕಂಸನ ಸಂಹಾರ ಮಾಡಿದ್ರು. ಈ ತರ ಅದ್ಭುತ ಕಾರ್ಯಗಳನ್ನ ಕೃಷ್ಣ ಮಾಡಿದ್ರು. ಅವರ ಸಹಾಯತೆ ಮಾಡ್ಲಿಕ್ಕೆ ಪಾಂಡವರು ಎಲ್ಲರೂ ಇದ್ರು ಕೃಷ್ಣನ ಯೋಜನೆಗೋಸ್ಕರ. ಅದಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳೋ ಉದ್ದೇಶ ಏನಿತ್ತು, ಪ್ರಭುಪಾದರು ಆರಂಭದಲ್ಲಿ ಬರೀತಾರೆ ಏನಂತೆ, ಹೇಗೆ ಭತ್ತದ ಗದ್ದೆಯಲ್ಲಿ ಕಳೆಗಳನ್ನ ಆರಂಭದಲ್ಲಿ ಕಿತ್ ಬಿಡ್ತಾರೆ, ಯಾಕಂದ್ರೆ ಕಳೆಗಳು ಬೆಳೆದ್ರೆ ಭತ್ತವನ್ನೇ ನುಂಗ್ ಹಾಕ್ಬಿಡ್ತಾರೆ. ಆತರ ಕಳೆಗಳನ್ನ ಆರಂಭದಲ್ಲಿ ಕಿತ್ ಬಿಡ್ತಾರೆ. ಅದೇ ತರ ಕೌರವರು ಸೇನಾ ಆರಂಭದಲ್ಲಿ ನಾಶ ಆಗೋದು ಖಚಿತವಾಗಿದೆ. ಅದ್ರಲ್ಲಿ ಏನು ಎಳ್ಳಷ್ಟು ಸಂಶಯನೇ ಇಲ್ಲ ಅಂತ. ಯಾಕಂದ್ರೆ ಅವ್ರು ಯಾರು ಕೃಷ್ಣನ ಜೊತೆಗಿರ್ಲಿಲ್ಲ, ಕೃಷ್ಣನ ವಿರುದ್ಧವಾಗಿದ್ರು ಅಂತ. ಅದಕ್ಕೆ ಕೃಷ್ಣ ಪಾಂಡವರನ್ನ ನಿಮಿತ್ತ ಮಾಡಿ ಆ ಯುದ್ಧವನ್ನು ಆಡಿದ್ರು. ಆ ಪಾಂಡವರಲ್ಲಿ ಮುಖ್ಯವಾದ ಕರ್ತವ್ಯವನ್ನ ಭೀಮಸೇನರದಿತ್ತು. ಜರಾಸಂಧನ ಹತ್ಯೆ ಕೂಡ ಭೀಮಸೇನರು ಮಾಡಿದ್ರು. ಈ ತರ ಅದ್ಭುತ ಕಾರ್ಯ ಮಾಡುವಂತ ಭೀಮಸೇನರು ಒಂದು ಸರ್ತಿ ವೇದವ್ಯಾಸರಿಗೆ ಪ್ರಶ್ನೆ ಕೇಳ್ತಾರೆ. ಏನಂತೆ, ಸಂವತ್ಸರಯ ಮಧ್ಯೆ ಏಕಾದಶೋ ಭವಂತಿ ತಾಸಾಂ ಫಲಂ ಆಪ್ನೋತಿ ಪುತ್ರಮೇ ನಾತ್ರ ಸಂಶಯ ಇತಿ ಇಮಂ ಕೇಶವ ಪ್ರಾಹ ಶಂಖಚಕ್ರ ಗದಾಧರ. ಅವರು ವೇದವ್ಯಾಸರು ಹೇಳ್ತಾರೆ, ಅಂದ್ರೆ ಭೀಮಸೇನರು ಪ್ರಶ್ನೆ ಕೇಳ್ತಾರೆ ಏನಂತೆ, ನನ್ನ ಹೊಟ್ಟೆಯಲ್ಲಿ ವೃಕ ಅಗ್ನಿ ಇದೆ. ಈ ವೃಕ ಅಗ್ನಿ ತುಂಬಾ ಗಟ್ಟಿಯಾಗಿರೋ ಕಾರಣದಿಂದ ಅದಕ್ಕೆ ತುಂಬಾ ಜಾಸ್ತಿ ಆಹಾರ ಬೇಕು. ಅದಕ್ಕೆ ನೀವು ನೋಡಿ, ಯಾವಾಗ ಮನೆಯಲ್ಲಿ ಆಹಾರ ಬರುತ್ತೆ, ಆಹಾರ ಬಂದಾಗ
ಅದರಲ್ಲಿ ಅರ್ಧ ಭಾಗ ಭೀಮಸೇನ್ರಿಗೆ ಕೊಡ್ತಾ ಇದ್ರು, ಇನ್ನ ಅರ್ಧ ಭಾಗ ಪಾಂಡವರಲ್ಲಿ ಎಲ್ಲರಲ್ಲಿ ಹಂಚ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಇಷ್ಟು ಈ ತರ ಅಗ್ನಿ ಪ್ರಜ್ವಾಲನೆ ಆಗ್ತಾ ಇದೆ ಹೊಟ್ಟೆಯಲ್ಲಿ, ನಾನು ಹೇಗೆ ಏಕಾದಶಿ ಪಾಲನೆ ಮಾಡ್ಲಿ, ನನಗೆ ಏನಾದ್ರು ದಾರಿ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಪದ್ಮ ಪುರಾಣದಲ್ಲಿ ಇದೆ, ಚರ್ಚೆ ಬರುತ್ತೆ. ವೇದವ್ಯಾಸರಿಗೆ ಕೇಳ್ತಾರೆ, ಹೇ ಪಿತಾಮಹ, ನನಗೆ ಒಂದು ದಾರಿ ತೋರಿಸಿ ಅಂತ. ಅವಾಗ ವೇದವ್ಯಾಸರು ಏನ್ ಮಾಡ್ತಾರೆ, ವೇದವ್ಯಾಸರು ಹೇಳ್ತಾರೆ, ಹೌದು, ಇದು ಒಂದು ವ್ರತ ಇದೆ, ಈ ವ್ರತ ಪಾಲನೆ ಮಾಡೋದ್ರಿಂದ ನಿನಗೆ ಎಲ್ಲಾ ಸಕಲ ಏಕಾದಶಿಗಳ ಫಲ ಸಿಗುತ್ತೆ. ಇದು ನಿರ್ಜಲ ಏಕಾದಶಿ ವ್ರತ ಅಂತಂತಾರೆ. ಈ ನಿರ್ಜಲ ಏಕಾದಶಿ ಬರೋದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದಲ್ಲಿ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಯಾವಾಗ ಸೂರ್ಯ ವೃಷಭ ಅಥವಾ ಮಿಥುನ ರಾಶಿಯಲ್ಲಿರ್ತಾನೆ, ಅವಾಗ ಜ್ಯೇಷ್ಠ ಮಾಸ ಬರುತ್ತೆ. ಆ ಜ್ಯೇಷ್ಠ ಮಾಸ ಬಂದಾಗ ಒಂದು ಏಕಾದಶಿ ಏನ್ ಬರುತ್ತೆ, ಅದು ಬಹಳ ವಿಶೇಷವಾದ ಏಕಾದಶಿ. ಆ ಏಕಾದಶಿ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎಲ್ಲಾ ಏಕಾದಶಿ ಪಾಲನೆ ಮಾಡುವಂತ ಲಾಭ ಸಿಗುತ್ತೆ. ಅದಕ್ಕೆ ಫಲಶ್ರುತಿಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ ವೇದವ್ಯಾಸರು. ಏನಂತೆ, ನಿಮಗೆ ಧನ ಧಾನ್ಯ ಪುತ್ರ ಸಮೃದ್ಧಿ ಎಲ್ಲ ಆಗುತ್ತೆ ಇದರಿಂದ. ಆಮೇಲೆ ಯಮದೂತರು ನಿಮ್ ಹತ್ರ ಬರಲ್ಲ. ನೀವು ಮೊದ್ಲು ಎಷ್ಟು ಪಾಪಗಳನ್ನ ಮಾಡಿರ್ತೀರ, ಎಲ್ಲಾ ಪಾಪಗಳು ನಾಶ ಆಗುತ್ತೆ ಈ ಒಂದು ಏಕಾದಶಿ ಪಾಲನೆ ಮಾಡೋದ್ರಿಂದ ಅಂತ ವೇದವ್ಯಾಸರು ಹೇಳ್ತಾರೆ. ಈಗ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ನಾವು, ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂದ್ರೆ, ಈ ಏಕಾದಶಿ ಪಾಲನೆ ಸಾಮಾನ್ಯವಾದದ್ದಲ್ಲ, ಇದು ಬಹಳ ಮಹತ್ವಪೂರ್ಣವಾದದ್ದು. ಎಲ್ಲರೂ ಇದನ್ನ ತುಂಬಾ ಗಂಭೀರವಾಗಿ ತಗೋಬೇಕು. ಇದರಿಂದ ಏನಾಗುತ್ತೆ, ಭಗವಂತ ತುಷ್ಟರಾಗ್ತಾರೆ, ಭಗವಂತ ನಮ್ಮನ್ನು ಬಹಳ ಹತ್ರ ಬರ್ತಾರೆ ಅಂತ. ಹೌದು, ಬಹಳಷ್ಟು ಭೌತಿಕ ಲಾಭಗಳಿದಾವೆ. ನಮಗೆ ಧನ ಸಿಗ್ಬೋದು, ಧಾನ್ಯ ಸಿಗ್ಬೋದು, ಪಶು ಸಿಗ್ಬೋದು. ಇವತ್ತು ಪಶುಗಳಿಗೆ ಯಾರಿಗ ಮಹತ್ವ ಇಲ್ಲ, ಮೋಟರ್ ಗಾಡಿಗಳು ಸಿಕ್ಕರೆ ಸಾಕು ಅಂತಂತಾರೆ. ಆದ್ರೆ ಈ ತರದ್ದು ಲಾಭಗಳು ಇರ್ಬೋದು. ಆದ್ರೆ ನಾವು ಮೊದಲು ಚರ್ಚೆ ಮಾಡಿರೋ ಪ್ರಕಾರ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮೋ ಜಯತ ಪುರುಷ ಪರಂ ಅಂತ. ನಮಗೆ ಯಾವುದೇ ತರದ್ದು ಆಸೆಗಳು ಇಲ್ಲೇ ಇರಲಿ, ಎಲ್ಲಾ ತರದ ಆಸೆಗಳಿರ್ಲಿ, ಅಥವಾ ಮೋಕ್ಷಕ್ಕೆ ಆಸೆ ಇರಲಿ, ಯಾವುದೇ ಕಾರಣದಲ್ಲಿ ತೀವ್ರವಾಗಿ ಭಗವಂತನ ಆಶ್ರಯ ತಗೊಳ್ಬೇಕು, ಬೇರೆ ಯಾರ ಆಶ್ರಯ ತಗೊಳ್ಬಾರ್ದು ಅಂತ ಒಂದ್ ಕಡೆ ಹೇಳ್ತಾರೆ. ಅದಾದ್ಮೇಲೆ ಮುಂದೇನ್ ಹೇಳ್ತಾರೆ, ಧರ್ಮಸ್ವನಿಷ್ಠಿತ ಪುಂಸ ವಿಶ್ವಕ್ಸೇನ ಗತಾಸೂಯ ನ ಉತ್ಪಾದಯದ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಧರ್ಮ ಪಾಲನೆ ತುಂಬಾ ಗಂಭೀರವಾಗಿ ಮಾಡಿ ಅದರ ಪರಿಣಾಮವಾಗಿ ಭಗವಂತನ ಪ್ರತಿ ರತಿ ಪ್ರೀತಿ ಬರ್ಲಿಲ್ಲ ಅಂದ್ರೆ ಅದು ಬರೇ ಪರಿಶ್ರಮ ಆಗುತ್ತೆ, ವ್ಯರ್ಥವಾಗತ್ತೆ ಅಂತ ಪರಿಶ್ರಮ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಏನು ಧರ್ಮಾಚರಣೆ ಮಾಡ್ತೀವಿ, ಏನು ವ್ರತಗಳನ್ನ ಪಾಲನೆ ಮಾಡ್ತೀವಿ, ಅದರ ಉದ್ದೇಶ ಏನಿರ್ಬೇಕು, ಭಗವಂತನ ಪ್ರತಿ ರತಿ ಬರ್ಬೇಕು, ಅಂದ್ರೆ ಭಗವಂತನ ಮೇಲೆ ಪ್ರೀತಿ ಬೆಳಿಬೇಕು. ಆ ಪ್ರೀತಿ ಬೆಳಿಲಿಲ್ಲ ಅಂದ್ರೆ ನಮ್ಮ ವ್ರತಗಳು ಎಲ್ಲಾ ಶ್ರಮ. ಇವತ್ತಿನ ಜನರು ಸಾಕಷ್ಟು ಜನ ವ್ರತ ಮಾಡ್ತಾರೆ, ವ್ರತ ಮಾಡಲ್ಲ ಅಂತಲ್ಲ, ಯಾವ ವ್ರತಗಳು ಧಾರ್ಮಿಕವಾಗಿರಲ್ಲ. ನಮ್ಗೆ ಜಾಬ್ ಅಲ್ಲಿ ಇಷ್ಟು ಕೆಲಸ ಆಗ್ತಾ ಇದೆ, ಆಫೀಸ್ ಅಲ್ಲಿ ಇಷ್ಟು ಕೆಲಸ ಆಗ್ತಾ ಇದೆ, ಊಟ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಎಷ್ಟೋ ಜನರು ಊಟ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಇಷ್ಟು ಕಂಟಿನ್ಯೂಸ್ ವರ್ಕ್ ಇರುತ್ತೆ. ನಮ್ಗೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಏನಂತೆ ಇದು ಅವರಿಗೆ ಇಷ್ಟು ಬ್ಯುಸಿ ಆಗಿದ್ದಾರೆ, ಕೆಲಸ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಊಟಕ್ಕೆ ಹೋಗೋ ಟೈಮ್ ಇಲ್ಲ ಅಂತ. ಇವರೆಲ್ಲ ಜನ ವ್ರತ ಮಾಡ್ತಾ ಇದ್ದಾರೆ. ಆದ್ರೆ ಆ ವ್ರತ ಏನಾಗ್ತಾ ಇದೆ, ಅದು ಶಾಸ್ತ್ರ ಅಧಿಕೃತ ವ್ರತ ಅಲ್ಲ, ಶಾಸ್ತ್ರ ವಿರುದ್ಧವಾಗಿರುವಂತ ವ್ರತವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅವರು. ಬೆಳಿಗ್ಗೆ ಹೊತ್ತು ಟೈಮ್ ಇರಲ್ಲ, ಎದ್ದ ತಕ್ಷಣ ಮೊದ್ಲೇ ಮಾತಂದ್ರೆ ಬೇಗ ಎಳ್ಳೆ ಅಭ್ಯಾಸ ಇಲ್ಲ. ಎದ್ದ ತಕ್ಷಣ ಬೇಗ ಮೈ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದೇ ತರ ಆಫೀಸ್ಗೆ ಹೋಗ್ಬಿಡ್ತಾರೆ. ದಾರಿಯಲ್ಲಿ ಏನಾದ್ರು ತಿಂದು ಹೋಗ್ತಾರೆ, ಅಥವಾ ಏನ್ ತಿನ್ಲಿಕ್ಕೆ ಟೈಮ್ ಸಿಗಲ್ಲ, ಆ ತರ. ಅದಕ್ಕೆ ಸುಮಾರು ಜನ ವ್ರತ ಮಾಡ್ತಾರೆ. ಆದ್ರೆ ಯಾವ ವ್ರತದಿಂದ ಭಗವಂತನ ನೈಕಟ್ಯ ಬರಲ್ಲ, ಭಗವಂತನ ಪ್ರತಿ ರತಿ ಬರಲ್ಲ, ಅಂತ ವ್ರತಗಳು ಬರೀ ಶ್ರಮ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಅದೇಂಗ್ ಹೇಳ್ತೀರಿ, ಸಾಕಷ್ಟು ಈ ವ್ರತದಿಂದ ಸಾಕಷ್ಟು ದುಡ್ಡು ಸಿಗ್ತಾ ಇದೆಯಲ್ಲ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಪ್ರಮೋಷನ್ ಸಿಗ್ತಾ ಇದೆ. ಆದ್ರೆ ಕಾಮಸ್ಯನೇಂದ್ರಿಯ ಪ್ರೀತಿ ಯಾವತ್ ಲಾಭೇ ಸಜೀವತ ಜೀವಸ್ಯ ತತ್ವ ಜಿಜ್ಞಾಸ. ಕಾಮಸ್ಯ ನ ಇಂದ್ರಿಯ ಪ್ರೀತಿ ಅಂದ್ರೆ ನಮ್ಮ ಭೌತಿಕ ಆಸೆಗಳನ್ನ ಪೂರ್ತಿ ಮಾಡೋದ್ರಿಂದ ಇಂದ್ರಿಯಗಳು ಯಾವ ಕಾರಣಕ್ಕೂ ಸಂತುಷ್ಟವಾಗಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿ ಇಂದ್ರಿಯಗಳು ಅಸಂತುಷ್ಟವಾಗೇ ಇರ್ತವೆ. ಈಗ ಎಷ್ಟೋ ಜನ್ಮದಿಂದ ನಾವು ಭೋಗ ಮಾಡ್ತಾ ಇದೀವಿ, ಎಷ್ಟೋ ಜನ್ಮದಿಂದ ಶರೀರಕ್ಕೆ ಆಹಾರ ಕೊಡ್ತಾ ಇದ್ದೀವಿ, ಸಂಭೋಗ ಕೊಡ್ತಾ ಇದ್ದೀವಿ, ಎಲ್ಲಾ ತರದ ಸುಖವನ್ನು ಕೊಡ್ತಾ ಇದ್ದೀವಿ, ಕಣ್ಣಿಗೆ ಒಳ್ಳೆ ದೃಶ್ಯಗಳನ್ನ ಕೊಡ್ತಾ ಇದೀವಿ, ಸಂತುಷ್ಟವಾಗಿದೆಯವ ಇವೆಲ್ಲ? ಇವು ಯಾವ ಸಂತುಷ್ಟವಾಗಿಲ್ಲ, ಇನ್ನು ಜಾಸ್ತಿ ಬೇಕು, ಜಾಸ್ತಿ ಬೇಕು ಅಂತ ಕೇಳ್ತಾ ಇದೆ. ಅದಕ್ಕೆ ಇಂದ್ರಿಯಗಳಿಗೆ ತುಷ್ಟಿ ಕೊಟ್ರೆ, ಸಂತುಷ್ಟಿ ಕೊಟ್ರೆ, ಇಂದ್ರಿಯಗಳ ಭೋಗಕ್ಕೋಸ್ಕರ ವ್ಯವಸ್ಥೆಯನ್ನು ಕೊಟ್ರೆ ಅದ್ ಎಷ್ಟು ಕೊಟ್ರು ಅವು ಸಂತುಷ್ಟವಾಗಿರಲ್ಲ. ಅವು ಇನ್ನು ಜಾಸ್ತಿ ಬೇಕು ಅಂತ ಕೇಳ್ತಾವೆ ವಿನಃ ಇನ್ನು ಸಾಕು ಅಂತ ಯಾವ ಕಾರಣಕ್ಕೂ ಹೇಳಲ್ಲ.
ಆದ್ರೆ ಜೀವಸ್ಯ ತತ್ವ ಜಿಜ್ಞಾಸ, ಮನುಷ್ಯ ಜೀವನ ಅಂದ್ರೆ ಏನ್ ಮಾಡ್ಬೇಕು? ತತ್ವ ಜಿಜ್ಞಾಸೆಯನ್ನು ಮಾಡ್ಬೇಕು. ತತ್ವ ಜಿಜ್ಞಾಸೆ ಅಂದ್ರೆ ಏನು? ಇದು ನಮ್ಮ ವ್ಯವಸ್ಥೆಯನ್ನು ಯಾರು ಕೊಟ್ಟಿದ್ದಾರೆ, ಆ ಭಗವಂತ ಯಾರು, ಅವ್ರದ್ದು ನಮ್ದು ಸಂಬಂಧವೇನು, ಆ ಸಂಬಂಧವನ್ನು ಜಾಸ್ತಿ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು? ಈ ಪ್ರಯತ್ನದಲ್ಲಿ ರತವಾಗಿರ್ಬೇಕು ಪ್ರತಿಯೊಬ್ಬ ವ್ಯಕ್ತಿ. ಈ ತತ್ವ ಜಿಜ್ಞಾಸ ಏನಿದೆ ಅಲ್ಲ, ಇದು ನಿಜವಾಗಿ ನಮಗೆ ಲಾಭ ಕೊಡುತ್ತೆ ವಿನಃ ನಮಗೆ ಇಂದ್ರಿಯ ಭೋಗ ಯಾವ ಕಾರಣಕ್ಕೂ ಲಾಭ ಕೊಡಲ್ಲ. ಹೌದು, ಈಗ ಏನ್ ಮಾಡ್ಬೇಕು? ಒಂದು ಶರೀರ ಕೊಟ್ಟಿದ್ದಾನೆ ಭಗವಂತ, ಆ ಶರೀರಕ್ಕೆ ಆಹಾರ ಕೊಡ್ಲೇಬೇಕು. ಈಗ ಒಂದೇ ಕ್ಷಣ ಎಲ್ಲ ಆಹಾರ ತಿನ್ನೋದು ನಿಲ್ಸ್ಬಿಟ್ರೆ ಏನಾಗುತ್ತೆ? ಆರೋಗ್ಯ ಸರಿ ಇರಲ್ಲ. ಆ ಸರಿ ಇಲ್ಲದೆ ಇರುವಂತ ಆರೋಗ್ಯದಿಂದ ಧರ್ಮ ಸಾಧನೆನೂ ಮಾಡ್ಲಿಕ್ಕೆ ಆಗಲ್ಲ, ಭಕ್ತಿನೂ ಮಾಡ್ಲಿಕ್ಕೆ ಆಗಲ್ಲ. ಪತಾಂಜಲಿ ಮುನಿ ಹೇಳ್ತಾರೆ, ಶರೀರ ಮಾಧ್ಯಮೇಣ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡ್ಲಿಕ್ಕೆ ಶರೀರ ಬೇಕೇ ಬೇಕು. ಅದಕ್ಕೆ ಶರೀರ ಆರೋಗ್ಯ ಚೆನ್ನಾಗಿರ್ಲೇಬೇಕು. ಅದಕ್ಕೆ ಎಷ್ಟು ಯಾವದ್ ಅರ್ಥ ಪ್ರಯೋಜನಂ, ಎಷ್ಟು ಪ್ರಯೋಜನಕಾರಿ ಇದೆ ಅಷ್ಟೇ ಕಷ್ಟ ಪಡ್ಬೇಕು. ಶರೀರ ನಿರ್ವಹಣೆಗೋಸ್ಕರ ಎಷ್ಟು ಬೇಕೋ ಅಷ್ಟೇ ದುಡಿಬೇಕು. ಬೇರೆ ಸಮಯದಲ್ಲಿ ತತ್ವ ಜಿಜ್ಞಾಸೆಯನ್ನು ಮಾಡ್ಬೇಕು. ಅದಕ್ಕೆ ಶುದ್ಧ ಭಕ್ತಿ ಸ್ತರ ಅತಿ ಅವಶ್ಯಕ. ಇದು ಬಹಳ ದುರ್ಲಭವಾಗಿದೆ, ಎಲ್ಲರಿಗೂ ಸಿಗಲ್ಲ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಅಂತ ವ್ಯಕ್ತಿಗಳು ಮಹಾತ್ಮಗಳು ಅಂತ ಹೇಳ್ತಾರೆ. ಯಾರು? ಎಷ್ಟೋ ಜನ್ಮ ಅವರು ಮಾಡಿ ಯಜ್ಞ ಯಾಗಾದಿಗಳನ್ನ ಮಾಡಿ ಬಹುನಾಂ ಜನ್ಮನಾಮ್ ಅಂತ ಎಷ್ಟೋ ಜನ್ಮ ಆದ್ಮೇಲೆ ಕೊನೆಗೆ ಭಗವಂತಾನೇ ಸರ್ವಸ್ವ, ವಾಸುದೇವನೇ ಸರ್ವಸ್ವ ಅಂತ ಅನ್ಕೊಳ್ತಾರೆ. ಅಂತ ಜನರು ಮಹಾತ್ಮರಾಗ್ತಾರೆ. ಅಂತ ಮಹಾತ್ಮರು ಬಹಳ ದುರ್ಲಭವಾದದ್ದು, ಅವರು ಸರಳವಾಗಿಲ್ಲ. ಈಗ ಇವತ್ತೇನಾಗಿದೆ ಅಂದ್ರೆ ಬರೀ ಪಬ್ಲಿಕ್ ಆಧಾರದ ಮೇಲೆ ಕೆಲವೊಬ್ಬ ಜನರಿಗೆ ಮಹಾತ್ಮ ಅಂತ ಹೇಳ್ತಾರೆ, ಕೆಲವೊಬ್ರು ಜನರಿಗೆ ಪಂಡಿತ್ ಅಂತ ಹೇಳ್ತಾರೆ. ಇವರೆಲ್ಲ ರಾಜಕಾರಣಿಗಳು, ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ಇವರೆಲ್ಲ ರಾಜಕಾರಣಿಗಳಿಗೆ ಈ ತರ ಒಂದೊಂದು ಹೆಸರಿಟ್ರು. ಒಬ್ಬರಿಗೆ ಮಹಾತ್ಮ ಅಂತ ಹೆಸರಿಟ್ರು, ಒಬ್ಬರಿಗೆ ಪಂಡಿತ ಅಂತ ಹೆಸರಿಟ್ರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನ ಶುನೀಚೈವ ಶೋಭಾಕೇಚ ಪಂಡಿತ ಸಮದರ್ಶನ ಅಂತ ಹೇಳ್ತಾರೆ. ಒಬ್ಬ ಪಂಡಿತ ಅಂದ್ರೆ ಅವನು ಪ್ರತಿಯೊಬ್ಬ ವ್ಯಕ್ತಿ ಆತ್ಮ ಇದ್ದಾನೆ, ಶರೀರ ಅಲ್ಲ. ಎಲ್ಲರೂ ಭಗವಂತನ ಸೇವಕರು ಅಂತ ಯಾರು ಅನ್ಕೊಳ್ತಾರೆ ಅವ್ರು ನಿಜವಾದ ಪಂಡಿತರು. ಬರೀ ರಾಜಕಾರಣಿಗಳಿಗೆ ಪಂಡಿತ ಅಂತ ಹೆಸರಿಡ್ಲಿಕ್ಕೆ ಆಗಲ್ಲ, ಇನ್ನು ರಾಜಕಾರಣಿಗಳಿಗೆ ಮಹಾತ್ಮ ಅಂತ ಹೆಸರಿಡ್ಲಿಕ್ಕೆ ಆಗಲ್ಲ. ಈ ತರ ಬಹುನಾಂ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೆ ಡೆಫಿನೇಷನ್ ಇದೆ ಪಕ್ಕ. ಅದಕ್ಕೆ ಮಹಾತ್ಮ ಅನ್ನೋದು ಈ ತರ ರಬ್ಬರ್ ಸ್ಟ್ಯಾಂಪ್ ಹಾಕಿ ಆಗಲ್ಲ. ಮಹಾತ್ಮ ಬಹಳ ದುರ್ಲಭ. ಮತ್ತೆ ಭಗವಂತನ ಭಕ್ತರು ಕೂಡ ಬಹಳ ದುರ್ಲಭ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತ. ಸಾವಿರಾರು ಜನರಲ್ಲಿ ಒಬ್ರು ಯಾರಿಗಾದ್ರೂ ಅನ್ಸುತ್ತೆ, ಹೌದಪ್ಪ ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ಬೇಕು, ನನ್ನ ಜೀವನ ಪರಿಪೂರ್ಣ ಮಾಡ್ಬೇಕು, ಭಗವಂತನ ಹತ್ರ ಬರ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅಂತ ಸಾವಿರಾರು ಮನುಷ್ಯರಲ್ಲಿ ಒಬ್ರಿಗೆ ಯಾರಾದ್ರೂ ಅನ್ಸುತ್ತೆ. ಆ ತರ ಅನ್ಸುವಂತ ಸಾವಿರಾರು ಜನ ಏನಿರ್ತಾರೆ, ಅವರಲ್ಲಿ ಒಬ್ರು ಯಾರಾದ್ರೂ ಭಗವಂತನಿಗೆ ಸಮರ್ಪಣೆ ಮಾಡಿ ಶುದ್ಧ ಭಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ಶುದ್ಧ ಭಕ್ತಿಯ ಒಂದು ಲಕ್ಷಣ ಏನಿದೆ? ಸುದುರ್ಲಭ ಅಂತ. 6 ಲಕ್ಷಣಗಳು ಶುದ್ಧ ಭಕ್ತಿದು ಭಕ್ತಿ ರಸಾಮೃತ ಸಿಂಧುವಲ್ಲೇ ಹೇಳಿದ್ದಾರೆ. ಆ 6 ಲಕ್ಷಣಗಳಲ್ಲಿ ಒಂದು ಲಕ್ಷಣ ಏನು? ಸುದುರ್ಲಭ ಅಂದ್ರೆ ಬಹಳ ದುರ್ಲಭವಾದದ್ದು. ಸಾಮಾನ್ಯವಾಗಿ ಎಲ್ಲರಿಗೂ ಸಿಗಲ್ಲ ಶುದ್ಧ ಭಕ್ತಿ. ಭಗವಂತ ಬಿಟ್ಟು ನನಗೆ ಏನೂ ಬೇಡ ಅನ್ನುವಂತ ಭಾವನೆ ಸಿಗೋದು ಬಹಳ ಕಮ್ಮಿ. ಭಗವಂತನ ಕೃಪೆ ಬೇಕು. ಭಗವಂತನ ಕೃಪೆ ಇಲ್ಲ ಅಂದ್ರೆ ಭಗವಂತನ ನಿಕಟ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಭಕ್ತಿ ಬಿಟ್ಟು ಈ ಪ್ರಪಂಚದಲ್ಲಿ ಹೊರಗಡೆ ಹೋಗಿ ಮೋಕ್ಷ ಹೋಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಭಕ್ತಿ ಅತಿ ಅವಶ್ಯಕವಾಗಿದೆ. ಕೆಲವೊಂದ್ ಜನ ಹೇಳ್ತಾರೆ ಕರ್ಮ, ಕೆಲವೊಂದ್ ಜನ ಹೇಳ್ತಾರೆ ಜ್ಞಾನ. ಇವೆಲ್ಲದಕ್ಕೆ ಭಕ್ತಿಯ ಮಿಶ್ರಣ ಇರ್ಲೇಬೇಕು, ಆವಾಗ್ಲೇ ಸಾಧ್ಯ. ಭಕ್ತಿಯ ಮಿಶ್ರಣ ಇಲ್ಲ ಅಂದ್ರೆ ಈ ಪ್ರಪಂಚದಿಂದ ಮೋಕ್ಷ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಶುದ್ಧ ಭಕ್ತಿ ಇದ್ರೆ ಆರಾಮಾಗಿ ಸರಳವಾಗಿ ಮೋಕ್ಷವನ್ನು ಹೊಂದ್ತಾರೆ. ಆದ್ರೆ ಒಬ್ಬ ಭಕ್ತ ಏನಿರ್ತಾನೆ ಅವನಿಗೆ ಶುದ್ಧ ಭಕ್ತಿಯ ಲಕ್ಷಣ ಅಂದ್ರೆ ಮೋಕ್ಷ ಲಘುತಾಕೃತ್. ಇನ್ನೊಂದು ಲಕ್ಷಣ ಇದೆ, ಮೋಕ್ಷ ಲಘುತಾಕೃತ್ ಅಂದ್ರೆ ಈ ಮೋಕ್ಷ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ ಅವ್ರಿಗೆ. ಅಂದ್ರೆ ಅವ್ರಿಗೇನು ಭಗವಂತನ ಸೇವೆ ಮಾಡ್ಬೇಕು. ನಮಗೆ ಮೋಕ್ಷಕ್ಕಿಂತ ಜಾಸ್ತಿ ಭಗವಂತನ ಸೇವೆ ಮಹತ್ವಪೂರ್ಣ. ನೀವು ಸ್ವರ್ಗ ಅಪವರ್ಗ ನರಕೇಶು, ನೀವು ಸ್ವರ್ಗದಲ್ಲಿ ಕಳಿಸಿ, ಅಪವರ್ಗದಲ್ಲಿ ಕಳಿಸಿ, ನರಕದಲ್ಲಿ ಕಳಿಸಿ, ಎಲ್ಲಿ ಕಳಿಸಿದ್ರು ನಾವು ಭಗವಂತನ ಸೇವೆಯನ್ನು ಮಾಡ್ತೇವೆ, ಬೇರೆ ಏನು ಮಾಡಲ್ಲ. ನಮ್ಗೆ ಅದು ಒಂದೇ ಬೇಕು ಅಂತ ಹೇಳ್ತಾರೆ. ಒಬ್ಬ ಚೇಡಿ ರಾಜ ವಸು ಅಂತ ಇರ್ತಾರೆ. ಆ ಚೇಡಿ ರಾಜ ವಸುಗೆ ಏನೋ ಕಾಲಕ್ರಮೇಣ ಪರಿಸ್ಥಿತಿ ವಶ ಶಾಪ ಬರುತ್ತೆ. ಆ ಶಾಪ ಬಂದವ್ರಿಗೆ ನರಕಕ್ಕೆ ಕಳಿಸ್ತಾರೆ. ಆ ನರಕಕ್ಕೆ ಕಳಿಸಿದ್ರೆ ಅಲ್ಲಿ ಹರಿನಾಮ ಸ್ಮರಣೆ ಮಾಡಿದ್ರೆ ಆ ನರಕದಲ್ಲಿರುವಂತ ಜೀವಿಗಳು ಎಲ್ಲರೂ ಉದ್ಧಾರ ಆಗ್ಲಿಕ್ಕೆ ಶುರು ಆಗ್ತಾರೆ ಅವ್ರ ಸಂಘದಲ್ಲಿ. ಆ ತರ ಶಕ್ತಿಶಾಲಿ ವ್ಯಕ್ತಿ ಅವರು. ಅದಕ್ಕೆ ಒಬ್ಬ ಶುದ್ಧ ಭಕ್ತನಿಗೆ ಎಲ್ಲೋದ್ರೂ ಅವ್ನ್ ಭಗವಂತನ ಸೇವೆ ಒಂದೇ ಒಂದು ಧ್ಯಾನ ಇರುತ್ತೆ, ಬಿಟ್ಟು ಬೇರೆ ಏನು ಧ್ಯಾನ ಇರಲ್ಲ.
ಅದಕ್ಕೆ ಈ ತರದ ಏಕಾದಶಿ ವ್ರತ ಈ ಭಗವಂತನ ಹತ್ತಿರ ಬರ್ಲಿಕ್ಕೆ ಒಂದು ಡಿಸ್ಕೌಂಟ್ ಆಫರ್. ಇವತ್ತು ಜಾಸ್ತಿ ಚಾನ್ಸ್ ಇದೆ ನಮ್ಮ ಕೆಲಸವನ್ನು ಬಿಟ್ಟು, ಉದ್ಯೋಗ ಬಿಟ್ಟು, ಅಡಿಗೆ ಬಿಟ್ಟು, ಎಲ್ಲಾ ತರದ್ ಬಿಟ್ಟು ಭಗವಂತನ ಶ್ರವಣ, ಕೀರ್ತನ, ಜಪ ಇವನ್ನ ಮಾಡ್ಲಿಕ್ಕೆ ನಾವು ಪೂರ್ತಿ ತೊಡಗಿಸ್ಬೋದು. ಇವತ್ತೆಲ್ಲರೂ ಮಾಲೆಯನ್ನು ಜಾಸ್ತಿ ಮಾಡ್ಬೋದು, ಬಹಳ ಪ್ರಯೋಜನಕಾರಿ. ಮತ್ತೆ ಇವತ್ತು ಜಾಸ್ತಿ ಮಾಲೆಯನ್ನು ಮಾಡಿದ್ವಿ, ಜಾಸ್ತಿ ಸೇವೆಯನ್ನು ಮಾಡಿದ್ರೆ ನಾಳೆ ಏನ್ ಮಾಡ್ಬೇಕು, ನಾಳೆ ಕಡಿಮೆ ಮಾಡ್ಬೇಕು ಅಲ್ಲ. ಇವತ್ತು ಏನು ಜಾಸ್ತಿ ಮಾಡಿದೀವೋ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಮುಂದೆ ಅಂತ. ಈ ಒಲಿಂಪಿಕ್ಸ್ ಅಲ್ಲಿ ಇರುತ್ತೆ ಒಂದು ಹರ್ಡಲ್ಸ್ ಅಂತ ಗೇಮ್ ಇರುತ್ತೆ. ಹರ್ಡಲ್ಸ್ ಅಂದ್ರೆ ಅವರು ಒಂದು ಅಡ್ಡಿ ಏನಾದ್ರು ಇಟ್ಟಿರ್ತಾರೆ, ಅದ್ರ ಮೇಲೆ ಜಂಪ್ ಮಾಡಿ ಹೋಗ್ಬೇಕು ಅಂತ. ಅದಕ್ಕೆ ಒಂದು ಸ್ತರ ಇರುತ್ತೆ, ಈ ಸ್ತರದಲ್ಲಿ ಇಷ್ಟು ಸ್ತರದಲ್ಲಿ ಇವತ್ತು ನನಗೆ ಶಕ್ತಿ ಇದೆ ಅಂತ. ಅವ್ರು ಮುಂದಿನ ಒಲಿಂಪಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಬೆಳೆಸ್ತಾರೆ, ಅದನ್ನ ಬೆಳೆಸಿ ಅದ್ರ ಮೇಲೆ ಜಂಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇನ್ನೂ ರೆಕಾರ್ಡ್ ಆಗ್ಲಿ, ಮುಂದಿನ ಸರಿ ಇನ್ನೂ ಜಾಸ್ತಿ ಮೆಡಲ್ ಬರ್ಲಿ ಅಂತ. ಅದಕ್ಕೋಸ್ಕರ ಈ ತರ ಬೆಳೆಸ್ಲಿಕ್ಕೆ ಹೋಗ್ತಾರೆ. ಅದೇ ತರ ಏಕಾದಶಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಅವಕಾಶ ಇದೆ. ಇವತ್ತು ಪಾಂಡವ ನಿರ್ಜಲ ಏಕಾದಶಿ, ಎಲ್ಲರೂ ನಿರ್ಜಲ ಏಕಾದಶಿಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತಿನ ನಿರ್ಜಲ ಏಕಾದಶಿ ಸಫಲ ಆಯ್ತಂದ್ರೆ ಇದು ನಮಗೆ ಪ್ರೇರಣೆ ಕೊಡ್ಬೇಕು. ಪಾಂಡವ ನಿರ್ಜಲ ಏಕಾದಶಿ ಯಾಕೆ, ನಾವು ವೈಕುಂಠ ಏಕಾದಶಿಗೆ ಯಾಕೆ ನಿರ್ಜಲ ಮಾಡಬಾರ್ದು, ನಾವು ಮೋಕ್ಷದ ಏಕಾದಶಿಗೆ ಯಾಕೆ ನಿರ್ಜಲ ಮಾಡಬಾರ್ದು. ಈ ತರ ಕಾಲಕ್ರಮೇಣ ಪ್ರೇರಣೆ ಸಿಗ್ತಾ ಪ್ರತಿಯೊಂದು ಏಕಾದಶಿಗೆ ನಾವು ಯಾಕೆ ಆ ಸ್ತರದಲ್ಲಿ ಬರಬಾರ್ದು. ಈ ತರ ಭಕ್ತಿಯ ಸ್ತರವನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತಿನ ಏಕಾದಶಿಯಲ್ಲಿ ಜಾಸ್ತಿ ಹರಿಶ್ರವಣ ಮಾಡಿದ್ವಿ, ಮುಂದಿನ ಏಕಾದಶಿಯಲ್ಲಿ ಇನ್ನೂ ಹೆಚ್ಚು ಹರಿಶ್ರವಣ ಯಾಕಾಗ್ಬಾರ್ದು. ಇದೇ ತರ ಜಪ ಇನ್ನೂ ಜಾಸ್ತಿ ಯಾಕಾಗ್ಬಾರ್ದು, ಪ್ರತಿಯೊಂದು ಏಕಾದಶಿ ಯಾಕೆ ಈ ತರ ಆಗ್ಬಾರ್ದು ಅನ್ನುವಂತ ಪ್ರೇರಣೆ ನಮಗೆ ಸಿಗ್ಬೇಕು. ಈಗ ಏಕಾದಶಿಗಳಾಯ್ತು, ಮಿಕ್ಕಿದ್ದು 14 ದಿನ ಏನು, 14 ದಿನ ನಮ್ಮ ಸ್ತರವನ್ನು ಬೆಳೆಸ್ಬಾರ್ದ? ಅಂದ್ರೆ 15 ದಿನ ಉಪವಾಸ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಶರೀರ ಮಾಧ್ಯಮೇನ ಖಲು ಧರ್ಮ ಸಾಧನ, ನಾವು ಭಕ್ತಿ ಮಾಡ್ಬೇಕಂದ್ರೆ ಶರೀರದ ರಕ್ಷಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಆದ್ರೆ ಇವತ್ತು ಮಾಡಿರುವಂತ ಜಪ, ಇವತ್ತು ಮಾಡಿರುವಂತ ಹರಿ ಧ್ಯಾನ, ಹರಿಸ್ಮರಣೆ ಪ್ರತಿದಿನ ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಈ ಪ್ರೇರಣೆ, ಈ ಉತ್ಸಾಹ ನಮಗೆ ಇವತ್ತಿನ ಏಕಾದಶಿ ದಿನ ಬರ್ಬೇಕು. ಅದಕ್ಕೆ ಇವತ್ತಿನ ಏಕಾದಶಿ ಪಾಲನೆ ಬಹಳ ಗಂಭೀರವಾಗಿ ಮಾಡಿದ್ರೆ ಮುಂದೆ ನಮಗೆ ಆ ಉತ್ಸಾಹ ಇಡೀ ವರ್ಷ ಎಲ್ಲ ಇರುತ್ತೆ. ಅದಕ್ಕೆ ಇವತ್ತು ಏಕಾದಶಿ ವ್ರತವನ್ನು ಹೇಗೆ ಪಾಲನೆ ಮಾಡ್ಬೇಕು, ದಶಮಿ ದಿನ ರಾತ್ರಿ ಸಂಕಲ್ಪ ಮಾಡಿಕೊಂಡು ನಾವು ಆ ಸಮಯದಲ್ಲಿ ಅನ್ನ ತಿನ್ಬಾರ್ದು. ಆಮೇಲೆ ಅದಾದ್ಮೇಲೆ ಮರ್ದಿನ ಬೆಳಿಗ್ಗೆ ಇಂದ ಏಕಾದಶಿ ಅವಾಗಿಂದ ಏಕಾದಶಿ ಉಪವಾಸ ಶುರು ಆಗುತ್ತೆ. ಈ ಏಕಾದಶಿ ದಿನ ನಾವು ನೀರು ಸೇವನೆ ಮಾಡಬಾರ್ದು. ಒಂದೊತ್ತು ತೀರ್ಥವನ್ನು ತಗೊಳ್ಬಹುದು, ಭಗವಂತನಿಗೆ ಸ್ನಾನ ಮಾಡಿಸಿರುವಂತ ತೀರ್ಥ ಒಂದೊತ್ತು ತಗೋಬಹುದು. ಆ ತೀರ್ಥ ಅಂದ್ರೆ ಅದ್ರಲ್ಲಿ ಮತ್ತೆ ಬೇರೆ ದ್ರವ್ಯಗಳು ಅಥವಾ ಮಧುಪರ್ಕ ಏನು ಸೇವನೆ ಆಗಿರಲ್ಲ, ಮಧುಪರ್ಕ ಹಾಕಿರಲ್ಲ, ಮತ್ತೆ ಪಂಚಕರ್ಪೂರ ಹಾಕಿರಲ್ಲ, ಬರೀ ನೀರಿನ ತೀರ್ಥ ಶಾಲಿಗ್ರಾಮ ಅಭಿಷೇಕ ಏನ್ ಮಾಡಿರ್ತಾರೆ ಆತರ ಬರೀ ನೀರಿನ ತೀರ್ಥವನ್ನು ಒಂದೊತ್ತು ತಗೋಬಹುದು. ಆಮೇಲೆ ಆಚಮನ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಆಚಮನ ಮಾಡ್ಬೇಕು. ಆಚಮನ ಮಾಡಿ ನಾವು ಭಗವಂತನ ಸೇವೆ ಮಾಡ್ಬೇಕು, ಭಗವಂತನ ಪೂಜೆ ಮಾಡ್ಬೇಕು. ಪೂಜೆ ಮಾಡಿ ಭಗವಂತನ ನಾಮಸ್ಮರಣೆ ಜಪ ಮಾಡ್ಬೇಕು, ಹರಿಕಥಾ ಶ್ರವಣ ಮಾಡ್ಬೇಕು, ಒಂದೊತ್ತು ಚರಣಾಮೃತ ಸೇವನೆ ಮಣ್ಣು ಮಾಡ್ಬೇಕು. ಈ ತರ ಮಾಡಿ ಈ ಹರಿದಿನ ಕಳೆದ್ಮೇಲೆ ಮರ್ದಿನ ಬೆಳಿಗ್ಗೆ ನಾವು ಎದ್ದು ಸ್ನಾನ, ಸಂಧ್ಯಾ ವಂದನೆ, ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಏಕಾದಶಿ ವ್ರತವನ್ನು ಮುರಿಬೇಕು. ಅದಕ್ಕೆ ಅಧಿಕೃತವಾದ ಸಮಯ ಇರುತ್ತೆ. ಆ ಸಮಯದಲ್ಲಿ ನಾವು ಏಕಾದಶಿ ಪಾರಾಯಣೆ ಮಾಡಿದ್ರೆ ಈ ಏಕಾದಶಿ ವ್ರತ ಸಮಾಪ್ತವಾಗುತ್ತೆ ಅಂತ ನಾವು ಈ ತರ ಏಕಾದಶಿ ವ್ರತವನ್ನು ಪಾಲನೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. एकादशी को हरि वासर कहते हैं, हरि का दिन कहते हैं। भक्ति विनोद ठाकुर उनको माधव तिथि कहते हैं। माधव तिथि भक्ति जननी जतने पालन कोरी, भक्ति का जन्म जो होता है माधव तिथि के दिन होता है। तो इसलिए ये एकादशी व्रत और माधव तिथि का पालन करना अति आवश्यक है। और यह एक ऐसा दिन है जहाँ पे पूरा हम भगवान के लिए समर्पित है। भगवान के अतिरिक्त और कोई कार्य हम नहीं करेंगे। हर दिन बहुत सारे काम रहते हैं, बर्तन धोना है, और फिर सब्जी बनाना है, ये सब खाना बनाना है, और फिर उसके बाद फिर से धोना है। ये सब बहुत सारे काम में टाइम बहुत वेस्ट हो जाता है। एकादशी के दिन ऐसे कोई टाइम वेस्ट नहीं करके हम भगवान का ध्यान ज्यादा करते हैं। तो इसलिए नवविधा भक्ति में ज्यादा जुड़ना चाहिए, जिसमें श्रवण होता है, भागवत श्रवण होता है, कीर्तन होता है, भगवान का विग्रह अर्चना होता है, और फिर कृष्ण कथा, और फिर जागरण बहुत अति आवश्यक है। उस दिन में सोते नहीं है। ये सब कार्य करके उपवास करते हैं। उपवास का अर्थ है कि भगवान के निकट जाना। उपवास का अर्थ केवल खाना नहीं खाना ऐसा नहीं है, भगवान के नजदीक जाना है, भगवान के पास वास करना। और इसलिए ये सब नवविधा भक्ति से भगवान के निकट जाना बहुत ही सरल हो जाता है। यह इतना महत्वपूर्ण है कि इस दिन श्राद्ध भी नहीं करते।
साध्य कार्य बहुत महत्वपूर्ण है, परंतु एकादशी के दिन नहीं करते। और के सैकड़ों जन्मों के पाप सब नाश हो जाते हैं एकादशी पालन करने से। और हमारे खाने की इच्छा धीरे धीरे कम होती जाती है। वाचो वेगम मनसा क्रोध वेगम जिह्वा वेगम उदर उपस्थ वेगम एतान वेगान यो विषयित धीरा सर्वम अपि माम पृथ्वीम च शिष्या। हमारे बोलने का जो वेग है, और मन और क्रोध, और फिर जिह्वा का वेग, और पेट का और उपस्थ का, ये सारे 6 वेगों को नियंत्रण करना हमारे जीवन का लक्ष्य है। और एकादशी से बहुत सरल हो जाता है इन वेगों का नियंत्रण करना, क्योंकि हमारे इंद्रिय जो है, जो पूछते रहते हैं हम उनको नहीं देते। इससे क्या हो जाते हैं, इंद्रिय बलहीन हो जाते हैं। तो ऐसे एकादशी का व्रत रहता है। और विशेषता पांडव निर्जल एकादशी जो है वह एकादशी भीमसेन ने किया था। भीमसेन वृकोदर है और पांडवों में श्रेष्ठ, मतलब सबसे शक्तिशाली व्यक्ति, भूभार हरण में भगवान की बहुत अधिक सेवा की है। तो इस तरह के जो थे, भीमसेन कितने असुरों का संहार किया है, 100 के 100 कौरवों का भीमसेन ने अकेले संहार किया है, तो इसलिए जीवों में उत्तम है। तो ऐसे भीमसेन ने क्या क्या किया, उन्होंने वेदव्यास को पूछा कि मेरे पेट में तो वृकाग्नि है, वृकाग्नि जो बहुत प्रज्वालित होता है, इसलिए बहुत अधिक भोजन पूछता है वो। पांडवों में पांडव जब भोजन खाते थे, तो जो भोजन बनाया हुआ है या फिर भिक्षा में आया हुआ, उसका आधा भाग भीमसेन को मिलता था, बाकी आधा 4 पांडव और कुंती देवी में बांटा जाता था। परंतु कार्य भी वो ऐसे ही अद्भुत करते। जब लाक्षागृह का अग्नि प्रज्वालन हुआ तो जल रहा था, उस समय सब पांडव थक गए थे, तो सब पांडवों को और कुंती देवी को अकेले भीमसेन ने उठा के पलायन के वहां से भागे थे। तो ऐसे अद्भुत कार्य उन्होंने किया। तो उनको उनको यह उपवास एकादशी का मुश्किल लग रहा था, तो इसलिए इन्होंने, वेदव्यास ने कहा कि आप एक एकादशी व्रत का पालन कीजिए जो ज्येष्ठ मास शुक्ल पक्ष में आता है, जब सूर्य वृषभ राशि या मिथुन राशि में रहता है। ऐसे समय में जो एकादशी आता है, उस एकादशी का आप पालन कीजिए, उसमें से सारी एकादशी का फल मिल जाएगा। तो यह विशेष एकादशी है जो निर्जल एकादशी, पांडव निर्जल एकादशी कहा गया है। तो इस एकादशी का पालन करने से भौतिक लाभ भी बहुत मिलता है। ऐसे पद्म पुराण में कहा गया है कि धन धान्य पुत्र पशु सब मिलते हैं, परंतु वास्तविकता में शुद्ध भक्ति, भगवान के निकट जाते हैं, भगवान के लोक प्राप्त हो जाते हैं। तो यह भगवान के निकट जाने के लिए यह व्रत का पालन करना चाहिए। हमने भागवत के दूसरे अध्याय में चर्चा किया था कि जो कार्य, जो धर्म, जो कार्य भक्ति के लिए नहीं है, वह केवल परिश्रम हो जाता है। क्यों? क्योंकि इंद्रिय से कोई संतुष्टि नहीं मिलता। इंद्रिय, आप जितना भी इंद्रियों को तुष्ट करने का प्रयास करें, अंततः वो असंतुष्ट ही रह जाते हैं। वास्तविकता में हमें इंद्रियों के लिए कार्य नहीं करना चाहिए। और एकादशी बहुत ही बढ़िया दिन है जहाँ पे हम इंद्रियों के लिए बिल्कुल कार्य नहीं करेंगे, केवल भगवान का ध्यान करेंगे। तो आज का जो निर्जल एकादशी है, उसके पालन करने से हमें उत्साह मिलता है कि हम और एकादशियों का पालन ऐसे करें। तो एक स्तर पे हम आ गए तो अब नीचे आने का प्रयास ना करें। तो इसलिए कम से कम हम इस एकादशी को पालन कर रहे हैं, तो हम वैकुंठ एकादशी का पालन क्यों ना करें, और फिर मोक्षदा एकादशी का पालन क्यों ना करें, निर्जल तप क्यों ना करें। तो यह उत्साह हमें इस एकादशी में मिलना चाहिए। और ऐसे करते करते शायद हर एक एकादशी हम निर्जल करना शुरू करें, यह संभव है। पुराण में कहा गया कि गर्भिणी स्त्री, जो छोटे बच्चे रहते हैं, दूध पीने वाले बच्चे, उनकी माताएं, और फिर बच्चे और रोगी जन, उन सबको अवकाश दिया गया है कि वो कुछ फल खा सके या फिर कुछ और ऐसे खा सके। परंतु वास्तविकता में हर कोई व्यक्ति एकादशी पालन गंभीरता से करे। एकादशी का पालन कैसे करें? एक समय चरणामृत लेना चाहिए। दशमी के रात को अन्न ना खाए, और फिर एकादशी के दिन एक बार चरणामृत ले, और स्नान करके आचमन करने के बाद एक बार चरणामृत का प्राशन करे, और फिर भगवान की विग्रह का अर्चन करे, सेवा करे, ज्यादा हरि कथा करे, जप माला ज्यादा करे। ऐसे करके हम शास्त्रों का अध्ययन कर सकते हैं। ऐसे करके एकादशी पालन कर सकते हैं। अगले दिन द्वादशी का जब अधिकृत समय आता है, उस समय द्वादशी पारायण करना चाहिए, उपवास को खत्म कर देना चाहिए। तो इस प्रकार से हम एकादशी का पालन कर सकते हैं। तो
एकादशी के पालन से हमें उत्साह मिलता है अधिक हरि कथा श्रवण करने का और अधिक जप करने का। और यह जो अधिक हरि कथा श्रवण अधिक जप जो कि करते रहते हैं उसको हम आगे साल भर आगे लेना चाहिए। ऐसे नहीं कि हम अच्छा आज हमने किया अब आगे जरूरत नहीं है, नहीं। आज जिस स्तर पे पहुंचे उस स्तर पे हमें साल भर रहना है। तो इसके लिए यह बहुत ही महत्वपूर्ण है कि हम इस अवसर का लाभ लें। हरे कृष्ण। ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ। ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್. ಹಾ ಹೇಳಿ ಮಕ್ಕಳು. ಪ್ರಭುಜಿ, ಅದೇ ಹೇಳಿದ್ರಲ್ಲ, ಸಂಕಲ್ಪ ತಗೊಂಡಿರ್ಬೇಕು. ಸಂಕಲ್ಪ ಆದ್ಮೇಲೆ ಬೈ ಚಾನ್ಸ್ ಆಗ್ಲಿಲ್ಲ, ಮೀನ್ಸ್ ತಲೆ ಸುತ್ತು ಎಲ್ಲ ಬರುತ್ತೆ. ಸೊ ಅವಾಗ ನಾವೇನಾದ್ರೂ ಜಲ ತಗೋಬಹುದಾ? ಅಥವಾ ಮೀನ್ಸ್ ಟ್ರೈ ಮಾಡ್ತೀವಿ, ಓಕೆ, ಆದ್ರೂನು ಆಗ್ಲಿಲ್ಲ ಅಂದ್ರೆ? ನೋಡಿ, ಭಗವಂತ ಹೇಳ್ತಾನೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ನಮಗೆ ಉತ್ಸಾಹ ಸಿಗುತ್ತೆ. ಪ್ರಾರ್ಥನೆ ಮಾಡ್ಬೇಕು, ಭಗವಂತ ನೀನೇ ನಂಗೆ ಶಕ್ತಿ ಕೊಡು ಅಂತ. ಯಾಕಂದ್ರೆ ನಮ್ಮ ಬಲದಿಂದ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ತೃಣಮಪಿ ನ ಚಲತಿ. ಒಂದು ಹುಲ್ಲು ಕೂಡ ಭಗವಂತನ ಇಚ್ಛೆ ಇಲ್ಲ ಅಂದ್ರೆ ಅಳ್ಳಾಡಲ್ಲ. ಭಗವಂತನ ಭಕ್ತಿಯಲ್ಲೂ ಪ್ರಗತಿ ಮಾಡ್ಬೇಕಂದ್ರೆ ಭಗವಂತನ ಕೃಪೆ ಬೇಕು. ಅದಕ್ಕೆ ಗಂಭೀರವಾಗಿ ಪ್ರಾರ್ಥನೆ ಮಾಡ್ಬೇಕು, ಭಗವಂತ ಈ ವ್ರತ ಮಾಡ್ಬೇಕಂತೀನಿ, ನನಗೆ ಶಕ್ತಿ ಕೊಡುವಂತ. ಅದಕ್ಕೆ ಆ ಪ್ರಕಾರ ನಾವು ಪಾಲನೆ ಮಾಡ್ಬೇಕು. ಏನೇನೋ ಶ್ರವಣ ಕೀರ್ತನಕ್ಕೆ ಬಾಧ ಆಗ್ತಾ ಇದೆ ಅಂದ್ರೆ, ಇವಾಗ ಪ್ರವಚನ ಕೇಳಲಿಕ್ಕೆ ಆಗ್ತಾ ಇಲ್ಲ, ಜಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಡೀ ದಿನ ನಿದ್ದೆನೆ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಸ್ವಲ್ಪ ಆವಾಗ ನೀರದು ತಗೊಂಡು ಸ್ವಲ್ಪ ಏನಾದ್ರು ಆಹಾರ ಸೇವನೆ ಮಾಡಿ ಶ್ರವಣ ಕೀರ್ತನೆ ವಾದ ಆಗದೆ ಇರೋ ತರ ನೋಡ್ಕೊಳ್ಳೋದು ಉಚಿತ. ಸರಿ. ಅಂದ್ರೆ ಅಂದ್ರೆ ಸ್ಲೀಪಿಂಗ್ ಇವತ್ತು ಅಂದ್ರೆ ಮಧ್ಯಾಹ್ನ ರೆಸ್ಟ್ ತಗೊಳಂಗಿಲ್ಲ. ಆತರ ಇದೆ. ನಮ್ಮ ಸ್ತರದಲ್ಲಿ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ, ಈ ವರ್ಷ ನಾನು ಇಷ್ಟು ಮಾಡ್ಬೋದು, ಆಯ್ತಪ್ಪ ಈ ವರ್ಷ ಇಷ್ಟು ಪಾಲನೆ ಮಾಡಿದೆ, ಮುಂದಿನ ವರ್ಷ ಇನ್ನು ಜಾಸ್ತಿ ಪಾಲನೆ ಮಾಡಿ, ಈ ತರ ಕಾಲಕ್ರಮೇಣ ಬೆಳೆಸ್ತಾ ಹೋಗ್ಬೋದು. ಅದಕ್ಕೆ ಪ್ರಯತ್ನ ಮಾಡಿ ಎಷ್ಟಾಗತ್ತೆ. ಇನ್ನು ಮಧ್ಯಾಹ್ನ ಸುಸ್ತಾಗಿದ್ದೆ ಒಂದ್ ಅರ್ಧ ಗಂಟೆ ಮಲ್ಕೊಂಡ್ರೆ ಏನ್ ತಪ್ಪಾಗಲ್ಲ, ಏನ್ ಅಪರಾಧ ಆಗಲ್ಲ. ಆದ್ರೆ ನಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಪ್ರಕಾರ ಮಾಡ್ಬೇಕು. ಇನ್ನೇನು ಇಡೀ ದಿನ ಮಲಗ್ಬೇಕಾಯ್ತಂದ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಆಹಾರ ಸೇವನೆ ಮಾಡಿ ಹರಿಕಥಾ ಶ್ರವಣ ಕೀರ್ತನ ಮಾಡಿದ್ದು ಇನ್ನೂ ಶ್ರೇಷ್ಠ. ಸರಿ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಮತ್ತೇನಾದ್ರು ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಇವತ್ತು. ಏನೊಂದು ಟೈಮ್ ಇದ್ರೆ ಒಂದು ಭಜನೆ ಹಾಡಿ ಕ್ಲೋಸ್ ಮಾಡೋಣ. ಶುದ್ಧ ಭಕ್ತ ಭಜನೆ ನಾನು ಹಾಡ್ತೇನೆ, ಒಂದು ನಿಮಿಷ. ಎಲ್ಲರೂ ಕೇಳಿಸ್ಕೊಳ್ಳಿ, ಇದನ್ನ ತುಂಬಾ ಚೆನ್ನಾಗಿದೆ. ಮೊದಲು ಅನುವಾದ ಹೇಳ್ತೀನಿ. ಶುದ್ಧ ಭಕ್ತರ ಪಾದ ಧೂಳಿ ಕೃಷ್ಣ ಭಕ್ತಿಗೆ ಉತ್ಸಾಹ ಕೊಡುತ್ತೆ. ಈ ಶುದ್ಧ ಭಕ್ತರ ಸೇವೆ ಭಕ್ತಿಯ ಮೂಲ ಆಗುತ್ತೆ. ಭಕ್ತಿಯ ಲತೆಯ ಮೂಲ ಶುದ್ಧ ಭಕ್ತರ ಸೇವೆ. ಏಕಾದಶಿ, ಜನ್ಮಾಷ್ಟಮಿ ಇವೆಲ್ಲ ಭಕ್ತಿಗೆ ಜನ್ಮ ಕೊಡುವಂತ ದಿನ. ಅದಕ್ಕೆ ಭಕ್ತರೆಲ್ಲರೂ ಅದಕ್ಕೆ ಆದರ ಮಾಡ್ತಾರೆ. ಕೃಷ್ಣನಲ್ಲಿ ಲೀಲೆ ಆಗಿರುವಂತ ದಿವ್ಯ ಸ್ಥಳಗಳು ಏನಿದಾವೆ ಅವು ಎಲ್ಲ ನನಗೆ ಪೂಜನೀಯವಾಗಿದೆ. ನಾನು ಇಂಥ ದಿವ್ಯ ಸ್ಥಳಗಳನ್ನ ಮಹಾಪ್ರಭುಗಳ ಭಕ್ತರ ಸಂಘದಲ್ಲಿ ಎಲ್ಲಾ ಕಡೆ ಭ್ರಮಣ ಮಾಡ್ತೇನೆ. ಮೃದಂಗದ ವಾದನೆ ಕೇಳಿದ್ಮೇಲೆ ನನ್ನ ಹೃದಯ ಯಾವಾಗ್ಲೂ ಕೀರ್ತನದಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ. ಹೃದಯದಲ್ಲಿ ಅಧಿಕೃತವಾಗಿರುವಂತ ಭಜನವನ್ನು ಕೇಳಿದ್ಮೇಲೆ ಅಧಿಕೃತವಾಗಿರುವಂತ ಭಜನೆಗಳು ಅಂದ್ರೆ ಆಚಾರ್ಯಗಳು ಕೊಟ್ಟಿರುವಂತ ಭಜನೆಗಳನ್ನ ಕೇಳಿದ್ಮೇಲೆ ಹೃದಯ ಆನಂದದಿಂದ ನರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಶ್ರೀ ವಿಗ್ರಹ, ರಾಧಾಕೃಷ್ಣನ್ ಶ್ರೀ ವಿಗ್ರಹವನ್ನು ನೋಡಿದ್ರೆ ಬಹಳ ಪರಮ ಆನಂದ ಆಗತ್ತೆ. ಅವರ ಪ್ರಸಾದ ಸೇವನೆಯಿಂದ ನೋಡಿದ್ರೆ ಅವ್ರ ಪ್ರಸಾದ ಸೇವನೆ ಮಾಡೋದ್ರಿಂದ ಭೌತಿಕ ಇಚ್ಛೆಗಳು ಎಲ್ಲವೂ ನಾಶವಾಗುತ್ತವೆ. ಒಂದು ದಿನ ನಾನು ಕೀರ್ತನೆ ಮಾಡ್ತಾ, ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ, ಒಂದು ದಿನ ಕೀರ್ತನೆ ಮಾಡ್ತಾ ಮಾಡ್ತಾ ನಾನು ನೋಡಿದೆ ನನ್ನ ಮನೇನೆ ಗೋಲೋಕ ವೃಂದಾವನ ಆಗ್ಬಿಟ್ಟಿತ್ತು. ಭಗವಂತನ ಚರಣಾಮೃತವನ್ನು ಪ್ರಾಶನೆ ಮಾಡೋದ್ರಿಂದ
ಅದರಲ್ಲಿ ಗಂಗಾದೇವಿಯನ್ನು ನೋಡುವಂತ ಅವಕಾಶ ಸಿಗ್ಬಿಡ್ತು. ಯಾಕಂದ್ರೆ ಗಂಗಾದೇವಿ ವಿಷ್ಣುವಿನ ಪಾದವನ್ನು ತೊಳೆದು ಬರ್ತಾ ಇರ್ತಾರೆ. ತುಳಸಿಯನ್ನ ನೋಡಿದ ತಕ್ಷಣ ಹೃದಯ ಆನಂದವಾಗುತ್ತೆ. ಯಾಕಂದ್ರೆ ತುಳಸಿಯನ್ನ ತುಳಸಿ ಅರ್ಪಣೆ ಮಾಡಿದ್ರೆ ಭಗವಂತ ಸಂತುಷ್ಟ ಆಗ್ತಾನೆ. ಪ್ರಸಾದ ಸೇವನೆ ಮಾಡೋದ್ರಿಂದ ಬಹಳ ಅದ್ಭುತವಾದ ಜೀವನದಲ್ಲಿ ಒಂದು ವಿಶೇಷವಾದ ಆನಂದ ಆಗುತ್ತೆ. ಪ್ರಸಾದ ಅಂದ್ರೆ ಗೌರ ಶಾಖ ಅಂದ್ರೆ ಅವರಿಗೆ ಏನು ಸೊಪ್ಪನ್ನು ಅರ್ಪಣೆ ಮಾಡ್ತಾ ಇದ್ರು, ಆ ಸೊಪ್ಪು ತಿಂದ್ರೆ ಬಹಳ ಖುಷಿ ಆಗುತ್ತೆ ಅಂತ. ಈ ತರದ್ದು ಉತ್ಸಾಹ ಯಾರಿಗೆ ಭಕ್ತಿಯಲ್ಲಿ ಬರುತ್ತೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ರು ಆನಂದದಲ್ಲಿರ್ತಾರೆ, ಸಂತುಷ್ಟಿಯಲ್ಲಿರ್ತಾರೆ ಅಂತ ಭಕ್ತಿವಿನೋದ ಠಾಕೂರ್ ಅವರು ಹೇಳ್ತಾರೆ. ಅದಕ್ಕೆ ಈ ಭಜನ ಹಾಡ್ತೀನಿ. ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ, ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ, ಭಕತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರ ಮೂಲ, ಭಕತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರ ಮೂಲ, ಮಾಧವತಿ ಭಕ್ತಿ ಜನನಿ जतने पालन कोरी, माधवती भक्ति जन जतने पालन कोरी, कृष्ण बसती बसती बोली परम आदर बोरी, कृष्ण बसती बसती बोली परम आदर बोरी, गौरा महाराज शब स्थाने कोरोलो ब्राह्मण रांगे, गौरा महाराज शब स्थाने कोरोलो ब्राह्मण रांगे, शेषब स्थान हेरिवो आमी रणई भकत सांगे, शेषब स्थान हेरिवो आमी रणई भकत सांगे, मृदंग वाद्या सुनीते मान अवसर सदा जाचे, मृदंग वाद्या सुनीते मान अवसर सदा जाचे, गौरविहित कीर्तन सुनी आनंद हृदय नाचे, गौरविहित कीर्तन सुनी आनंद हृदय नाचे, जुगल मूर्ति देखिया मोर परम आनंद होय, जुगल मूर्ति देखिया मोर परम आनंद होय, प्रसाद सेवा करिते होय सकल प्रपंच जाया, प्रसाद सेवा करिते होय सकल प्रपंच जाया, ये दिन गृहे भजन देहि गृहते गोलक भाया, जे दिन गृहे भजन देहि गृहते गोलोक भाया, चरण सिंधु देखिया गंगा सुख सीमा पाया, चरण सिंधु देखिया गंगा सुख सीमा पाया, तुलसी देखी जुड़ाया प्राण माधव तो शनि जानी, तुलसी देखी जुड़ाया प्राण माधव तो शनि जानी, गौर प्रिय शाक सेवन जीवन सार्थक मानी, गौर प्रिय शाक सेवन जीवन सार्थक मानी, भक्ति विनोद कृष्ण भजन अनुकूला पाय जाहा, भक्ति विनोद
कृष्ण भजन अनुकूलापाय जाः प्रतिदिवसे परम सुखे स्वीकार कोरयताः प्रतिदिवसे परम सुखे स्वीकार कोरयताः माधवती भक्ति जननी जतने पालन कोरी माधवती भक्ति जननी जतने पालन कोरी कृष्ण बसती बसती बोली पदमादरे बोरी कृष्ण बसती बसती बोली ಪರಮಾದರೆ ಗೋರಿ. ಹರೇ ಕೃಷ್ಣ. ಧನ್ಯವಾದಗಳು. ಇವಾಗ ಎಂಡ್ ಮಾಡೋಣಂತೆ. ಹರೇ ಕೃಷ್ಣ. माधव तिथि एकादशी महोत्सव की जय. श्रील प्रभुपाद की जय. गौतमानंद जी. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭು. ಇವಾಗ ಎಂಡ್ ಮಾಡೋಣ.